Okay. So very good morning to all of you. It is the session 5 under CS alumnis meeting with their juniors and its friends. It is a good initiation taken by the seniors to help the juniors. I hope the last 4 sessions, and this is the 5th one. Now I am just introducing Prashant. ಅವ್ರ ಹೆಸರು ಪ್ರಶಾಂತ್, ಆದ್ರೆ ನಿಜವಾದ ಪ್ರಶಾಂತತೆ ಅವ್ರ ಮುಖದಲ್ಲಿ ಇರಲ್ಲ. ಯಾವಾಗ್ಲೂ ಒಂದು ಹೊಸ ಕ್ರಿಯೇಟಿವ್ ಐಡಿಯಾನೇ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಯಾರು ಹುಡುಗ ಸಿಕ್ಕಿದ್ರೆ ಸಾಕು, ಅವ್ರಿಗೊಂದು ಕ್ವಶನ್ ಇಡೋದು. ಆ ಕ್ವಶನ್ ಮೂಲಕ ಅವನಲ್ಲಿರೋ ಯಾವ್ದಾದ್ರು ಇಂಟೆಲಿಜೆನ್ಸ್ ಇದ್ರೆ ಈಚೆಗೆ ತೆಗೆಯೋದು. ಇದೇ ಅವರ ಒಂದು ಬುದ್ಧಿಶಕ್ತಿ. ಓದ ಕಾಲದಿಂದ ಹಿಡಿದು ಇವತ್ತಿನ ತನಕ ಅವರದ್ದೇ ಆದಂತ ಒಂದು ವರ್ಚಸ್ಸನ್ನ ಬೆಳೆಸಿ ಅವರದ್ದೇ ಒಂದು ಕಂಪನಿ ಶುರು ಮಾಡಿ, ಯಾರು ಮುಟ್ಟಲಾಗದ ಒಂದು ಗಿಡ ಅಂದ್ರೆ ಕಂಪೈಲರ್. ನಮ್ಮ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಒನ್ ಆಫ್ ದಿ ಸಬ್ಜೆಕ್ಟ್ ಅಂದ್ರೆ ಕಂಪೈಲರ್, ಎಲ್ಲರಿಗೂ ಗೊತ್ತಿದೆ. ಆ ದಿನದಲ್ಲಿ ಕಲಿಯುವ ಕಂಪೈಲರ್ ಡಿಸೈನ್ ಅನ್ನ ಅವರ ಕರಗತ ಮಾಡಿಕೊಂಡು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ತಮ್ಮ ಎಂಟೆಕ್ ಅನ್ನ ಗೇಟ್ ಮೂಲಕ ಅವತ್ತಿನ ದಿನದಲ್ಲಿ ಕ್ವಾಲಿಫೈ ಆಗಿ ಅಲ್ಲೇ ಅವರದ್ದೇ ಆದಂತ ಒಂದು ಶಕ್ತಿಯನ್ನು ಮೂಡಿಸಿ, ಅದು ಎಸ್ಪೆಷಲಿ ಈ ಕಂಪೈಲರ್ ಡಿಸೈನ್ ಅಲ್ಲಿ ಬಹಳಷ್ಟು ಕಮ್ಮಿ ಜನ ಕೆಲಸ ಮಾಡ್ತಾರೆ. ಅಂಥದ್ರೊಳಗೆ ನಮ್ಮ ಹಳೆಯ ವಿದ್ಯಾರ್ಥಿ ಅವ್ರದ್ದೇ ಒಂದು ಕಂಪನಿ ಕಟ್ಟಿ ಸುಮಾರು ಪ್ರೋಸೆಸರ್ಗಳಿಗೆ ಕಂಪೈಲರ್ನ ಬರೀತಾ SJC ವಿದ್ಯಾರ್ಥಿಗಳನ್ನ ಇಂಟರ್ನ್ಶಿಪ್ ಮೂಲಕ ಅವರನ್ನು ತಯಾರು ಮಾಡಿ ಅವ್ರ ಕಂಪನಿನಲ್ಲೇ ಅವರಿಗೆ ಕೆಲಸನೂ ಕೊಟ್ಟಿರ್ತಾರೆ. ಈ ತರ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇವತ್ತಿನ ಕಂಪೈಲರ್ ಡಿಸೈನ್ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಗೆಲ್ಲ ಸವಿಸ್ತಾರವಾಗಿ ಹೇಳ್ಕೊಡ್ತಾರೆ. ಓವರ್ ಟು ಪ್ರಶಾಂತ್. Take your session a fruitful for next generation. Thank you sir. ಸರ್ ಯಾವಾಗ್ಲೂ ಹಂಗೇನೆ ಬಹಳ ವಿಶಾಲ ಹೃದಯರು, ಬಹಳ ಒಳ್ಳೆ ಮಾತಾಡ್ಬಿಡ್ತಾರೆ. ಎರಡು ತರ, ಇದು ಡಬಲ್ ಎಡ್ ಸೋರ್ಡ್ ಇದು. ತುಂಬಾ ಸಂತೋಷನೂ ಹೌದು, ಇಷ್ಟು ಒಳ್ಳೆ ಮಾತಾಡ್ತಾರಲ್ಲಪ್ಪ. ನಾವು ಸರ್ನ ಫಸ್ಟ್ ನೋಡಿದ್ದು 93 ನಲ್ಲಿ. ಅವಾಗ ನಮಗೊಂಥರ ಮೇಷ್ಟ್ರು ಇರ್ಲಿಲ್ಲ, ಅಲ್ಲೇ ತನಕ ಆರಾಮಾಗಿದ್ವಿ. ಸರ್ ಬಂದಾಗ ಖುಷಿನೂ ಆಯ್ತು, ಬೇಜಾರು ಆಗಿತ್ತು. ಸೊ ಅಂದ್ರೆ ನೆಗೆಟಿವ್ ಅಲ್ಲ. ಆಮೇಲೆ ಇಟ್ ವಾಸ್ ವೆರಿ ಯೂಸ್ಫುಲ್ ಟು ಹ್ಯಾವ್ ಎ ಫ್ಯಾಕಲ್ಟಿ. ಅದ್ರ ಮುಂದಕ್ಕೆ ಬಿಡಿ, ಅದ್ರ ಮುಂದಕ್ಕೆಲ್ಲ ನಿಮ್ಗೆ ಗೊತ್ತೇ ಇದೆ. ಸೊ ಸರ್ ಹೇಳಿರೋದು ತುಂಬಾ ಕಷ್ಟ ಅದೆಲ್ಲ ಏನಿಲ್ಲ. ಕಂಪೈಲರ್ ಎಲ್ಲ ಅಷ್ಟೆಲ್ಲ ಕಷ್ಟ ಇಲ್ಲ, ಸ್ವಲ್ಪ ಶ್ರಮ ಪಟ್ರೆ ಕಲಿಬಹುದಾದ ಏರಿಯಾದಲ್ಲಿ ಕಂಪೈಲರ್ ಕೂಡ ಒಂದು. ಜಾಸ್ತಿ ಜನ ಬರಲ್ಲ ಅಷ್ಟೇನೆ, ಅದು ನಿಜ. ಅದು ಕಾರಣಾಂತರ, ಅಪಾರ್ಚುನಿಟಿ ಕೂಡ ಕಡಿಮೆ ಇರುತ್ತೆ ಎಷ್ಟೊಂದ್ ಸಾರಿ. ಸೊ ಅದರಿಂದ ಅಷ್ಟೇನೆ. ಸೊ ಸ್ಕ್ರೀನ್ ಕಾಣಿಸ್ತಿದೆ ಎಲ್ರಿಗೂ? I'm trying to share my screen. ಇಲ್ಲ ಕಣ, ಇನ್ನು ಕಾಣಿಸ್ತಿಲ್ಲ. ಕಾಣಿಸ್ತಿಲ್ವಾ ಈಗ? ಈಗ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಾ? Let me check. Is it in the presentation mode or is it in the... Let me check. Screen ಕಾಣ್ತದೆ ಕಣ. So yeah, ಇವಾಗ presentation mode ಇದೆ. That's in the presentation mode? Yeah. Okay. Let me check. Okay. So I was... ಓಕೆ, ಇಂಟ್ರೆಸ್ಟಿಂಗ್ಲಿ. ಸೊ ಇದು ಒಂದು ಸೆಷನ್ ಕೊಡಿ ಅಂತ ಹೇಳಿದಾಗ ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗಿರ್ಲಿಲ್ಲ. ನಾವು ಇಷ್ಟು ದಿವಸ ಸೆಷನ್ ಕೊಟ್ಟಿದೀವಿ, JCNI ಇರ್ಬೋದು, ಪೆಸಿಟ್ ಅಲ್ಲಿ ಇರ್ಬೋದು. ಏನಾದ್ರೂ ಹೊಸದ್ ಮಾಡೋಣ ಈ ಸರಿ. ಇಷ್ಟು ದಿವಸ ಮಾತಾಡಿದ್ದು ಸಾಕು, ಹೊಸದೇನಾದ್ರು ಮಾಡ್ಬೇಕಂತ ಕಂಪೈಲರ್ಸ್ ಅಂದ್ಕೊಂಡ್ಬಿಟ್ಟು 1-2 ವಾರದಿಂದ ಬೇರೆ ತರಹ ಪ್ರೆಸೆಂಟ್ ಮಾಡೋಣ. ಅಂದ್ರೆ ಬದಲಾಗಿದೆ ಕಂಪೈಲರ್. ನಾವು ಓದ್ಬೇಕಾಗಿದ್ದ ಅವಾಗ ಒಂದು ಬೇಸಿಕ್ GCC ಅನ್ನೋ ಕಂಪೈಲರ್ ಬಿಟ್ರೆ ಇನ್ ಯಾವ್ದು ಇರ್ಲಿಲ್ಲ. ಸೊ ಹೊಸ ಕಂಪೈಲರ್ ಬರೀಬೇಕು, ಏನಾದ್ರು ಲ್ಯಾಂಗ್ವೇಜ್ ಪ್ರಾಸೆಸಿಂಗ್ ಮಾಡ್ಬೇಕಂದ್ರೆ ಒಂದು ಕಂಪೈಲರ್ ಡಿಸೈನ್ ಗೊತ್ತಿರ್ಲಿ ಅಂತ ಕೋರ್ಸ್ ಇರ್ತಿತ್ತು. ಈಗ ಹೆಚ್ಚು ಕಡಿಮೆ GCC LLVM ಎಲ್ಲ ಬಂದ್ಮೇಲೆ ಅಷ್ಟೊಂದು ಅಗತ್ಯ ಇಲ್ಲ, ಒಂದು ಬೇಸಿಕ್ ಕಂಪೈಲರ್ ಅನ್ನೋದು ಅಗತ್ಯ ಇಲ್ಲ. ಆದ್ರೆ ಅದ್ ನಿಮ್ ಕರಿಕ್ಯುಲದಲ್ಲಿ ಇದೆಯಲ್ಲ ನಂಗೆ ಗೊತ್ತಿಲ್ಲ, ಕೆಲವ್ರಿಗೆ ಇರುತ್ತೆ ಕೆಲವ್ರಿಗೆ ಇರಲ್ಲ. ಒಂದ್ ಸರಳವಾಗಿ ಏನೇನ್ ಸಮಸ್ಯೆ ಕಂಪೈಲರ್ ಬರುತ್ತೆ, ಅದನ್ನ ಅಕಸ್ಮಾತ್ ಒಬ್ಬ ಕಂಪೈಲರ್ ಇಂಜಿನಿಯರ್ ಆಗ್ಬೇಕಂದ್ರೆ ಯಾವ ತರ ಅವನು ತಯಾರಿ ಮಾಡ್ಕೋಬೇಕು ಅಂತ ಒಂದು ಬೇಸಿಕ್ ಇಂಟ್ರಡಕ್ಷನ್ ಆದ್ಮೇಲೆ ಒಂದು ಸ್ಟ್ರಕ್ಚರ್ ಹೇಗಿರುತ್ತೆ, ಸಮಸ್ಯೆ ಹೇಗಿರುತ್ತೆ. ಸೊ ಎಲ್ಲರಿಗೂ ಆ ಒಂದು ಹೊಸ ಏರಿಯಾಕ್ಕೆ ಇಂಟ್ರಡಕ್ಷನ್ ಕೊಡೋದಕ್ಕೆ ಈ ಟಾಕ್ ಇದೆ ಅಷ್ಟೇನೆ. ಏನಾರು ಅನುಮಾನ ಬಂದ್ರೆ ಎಲ್ಲಿ ಬೇಕಾದ್ರೂ ಕೇಳಿ, ಸಂಕೋಚ ಮಾಡ್ಕೊಬಿಡಿ, ಏನ್ ತೊಂದ್ರೆ ಇಲ್ಲ. ನಾವೇನು ಅದನ್ನ ನಿರಾಕರಿಸಲ್ಲ ಪ್ರಶ್ನೆಗಳನ್ನ. ಕ್ಯಾನ್ ಯು ಸಿ ದ ಸೆಕೆಂಡ್ ಸ್ಲೈಡ್? Yes. We can see, right?
ಸೊ ಇದು ಇಂಟ್ರೊಡಕ್ಷನ್ ಟು ಸ್ಟೂಡೆಂಟ್ಸ್. ಒಬ್ಬ ಫ್ರೆಶ್ ಇಂಜಿನಿಯರ್ ಕಂಪನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಈಗಲೂ ಕೂಡ ನಮ್ಮ ಕಂಪ್ನಿಲಿ ಒಂದು ಇಂಟರ್ನ್ಶಿಪ್ ಪೊಸಿಷನ್ ಇದೆ. ಐ ವರ್ಕ್ ಫಾರ್ ಡಿಮ್ಯಾಟ್ರಿಕ್ಸ್. I head the India software operation. I mainly work in the compilers and related space. ನಾವ್ ಏನ್ ನಿರೀಕ್ಷೆ ಮಾಡ್ತೀವಿ? ಹೊಸ ಇಂಜಿನಿಯರ್, ಹೊಸ ಇಂಟರ್ನ್ ತಗೋಬೇಕಾದ್ರೆ ಏನ್ ನಿರೀಕ್ಷೆ ಮಾಡ್ತೀವಿ ಅಂದ್ರೆ ತುಂಬಾ ಗಟ್ಟಿಯಾದ ಮ್ಯಾಥ್ ಫಂಡಮೆಂಟಲ್ಸ್, ಅಂದ್ರೆ ಡೇಟಾ ಸ್ಟ್ರಕ್ಚರ್ ಇರ್ಬೋದು, ನಿಮಗೆ ಎಷ್ಟು ತರದ ಸಾರ್ಟಿಂಗ್ ಗೊತ್ತು, ಎಷ್ಟು ತರದ ಡೇಟಾ ಸ್ಟ್ರಕ್ಚರ್ ಗೊತ್ತು. ಅಂದ್ರೆ ಈಗ ನಾನು ಡೇಟಾ ಸ್ಟ್ರಕ್ಚರ್ ಅಂದ ತಕ್ಷಣ ಸ್ಟ್ಯಾಕ್ ಕ್ಯೂ ಅನ್ನೋದು ಅದು ಟೈಮ್ ಬೇಸ್ಡ್ ಡೇಟಾ ಸ್ಟ್ರಕ್ಚರ್. ಹಾಗಲ್ಲ, ಡಿಕ್ಷನರಿ ಡೇಟಾ ಸ್ಟ್ರಕ್ಚರ್ ಎಷ್ಟು ಮಾಡಿದ್ದೀರಿ? ಟ್ರೀಸ್ ಮಾಡಿದ್ದೀರಾ? ಬ್ಯಾಲೆನ್ಸ್ ಟ್ರೀಸು, 2-3 ಟ್ರೀಸು, AVL ಟ್ರೀಸು, ರೆಡ್ ಬ್ಲಾಕ್ ಟ್ರೀಸು, B+ ಟ್ರೀಸು, ಹಾಗೇನೆ ಜಿಯೋಮೆಟ್ರಿಕ್ ಡೇಟಾ ಸ್ಟ್ರಕ್ಚರ್, ಆರ್ ಟ್ರೀಸು, KD ಟ್ರೀಸು, ಹಾಗೇನೆ ಈ ಕ್ಯಾಶಿಂಗ್ ಎಲ್ಲ ಬಳಸ್ತೀವಲ್ಲ ಆ ತರದ ಟ್ರೀಗಳು. ಎಷ್ಟು ತರದ ಟ್ರೀಗಳನ್ನು ಕೋಡ್ ಮಾಡಿದ್ದೀರಾ? ಥಿಯರಿ ಅರ್ಥ ಮಾಡ್ಕೊಂಡಿದ್ದೀರಾ? ಟೈಮ್ ಕಾಂಪ್ಲೆಕ್ಸಿಟಿಯಿಂದ ಗಮನಿಸಿದ್ದೀರಾ ಅಂತ ಗಮನಿಸ್ತೀವಿ ನಾವು. ಎರಡನೇದು ಅಲ್ಗಾರಿದಮ್ಸು. ನೀವು ಉಳಿದಿದ್ದೆಲ್ಲ ಸಾಮಾನ್ಯ, ಡಿವೈಡ್ ಅಂಡ್ ಕಾಂಕರ್ ಇರುತ್ತೆ, ಗ್ರಿಡ್ ಇರುತ್ತೆ. ಈಗ ಲೆಟ್ ಅಸ್ ಸೇ ವಿ ಸ್ಟಾರ್ಟ್ ಲುಕಿಂಗ್ ಅಟ್ ಡೈನಾಮಿಕ್ ಪ್ರೋಗ್ರಾಮಿಂಗ್ ಅಂತ ಇಟ್ಕೊಳ್ಳಿ. ನೀವು ಎಷ್ಟು ಬುಕ್ ಇಂದ ಸಾಲ್ವ್ ಮಾಡಿದ್ದೀರಾ? ಲೆವಿಥಿನ್ ಸಾಲ್ವ್ ಮಾಡಿದ್ದೀರಾ, ವಿಚ್ ಇಸ್ ಅ ಬೇಸಿಕ್ ಎಂಟ್ರಿ ಪಾಯಿಂಟ್. ಹಾಗೇನೆ ಕ್ಲೇನ್ಬರ್ಗು ಇವಾ ಟಾರ್ಡೋಸ್ ಅಂತ ಇನ್ನೊಂದು ಪುಸ್ತಕ ಇದೆ, ಅದರಿಂದ ಸಾಲ್ವ್ ಮಾಡಿದ್ದೀರಾ? ಅಥವಾ ಆ ಲೆವೆಲ್ಗೆ ನೀವು ಯೋಚನೆ ಮಾಡಕ್ ಧೈರ್ಯ ಇದೆಯಾ? ಪ್ರಯತ್ನ ಪಟ್ಟಿದ್ದೀರಾ? ಮತ್ತೆ ಸ್ವತಂತ್ರವಾಗಿ ಏನ್ ಮಾಡಿದ್ದೀರಾ? ಹಾಗೆ ಗ್ರಾಫ್ ಥಿಯರಿ, ನಿಮಗೆ ಒಂದು ಸರಳವಾದ ಮ್ಯಾಚಿಂಗ್ ಗೊತ್ತಿದೆಯಾ? ಕಲರಿಂಗ್ ಗೊತ್ತಿದೆಯಾ? ಈ ತರ ಸರಳ ಗ್ರಾಫ್ ಥಿಯರಿ ಕಾನ್ಸೆಪ್ಟ್ಗಳು ನಿಮ್ಗೆ ಆಗಿತ್ತಾ ಇವತ್ತಾದ್ರು? ಅಕಸ್ಮಾತ್ ಆಗದೆ ಇದ್ರೆ ಪರವಾಗಿಲ್ಲ. ಕೊನೆಯದೇನಪ್ಪಾ ಅಂದ್ರೆ ನಿಮ್ಗೆ ಡಿಬಗ್ಗಿಂಗ್ ಬರುತ್ತಾ ಅಂತ. ಒಂದು GDB ಅಂತ ಡಿಬಗ್ಗರ್ ಯಾವತ್ತಾರು ಉಪಯೋಗಿಸಿದೀರಾ? ಯಾವತ್ತಾರು ಒಳ್ಳೆ ಟೆಸ್ಟ್ ಕೇಸ್ ಬರೆದು ನೋಡಿದೀರಾ? ಒಂದು ಕಂಪೈಲರ್ ಅಂದ್ರೆ ಹೆಚ್ಚು ಕಡಿಮೆ LLVM ಸಿಂಪ್ಲೆಸ್ಟ್, ನಾವು ಫಸ್ಟ್ ಹೇಳ್ಕೊಡೋದು LLVM ಹೇಳ್ಕೊಡ್ತೀವಿ. ಅದೊಂದು 2 ಮಿಲಿಯನ್ ಲೈನ್ಸ್ ಆಫ್ ಕೋಡ್ ಇರುತ್ತೆ LLVM ಅಲ್ಲಿ. ಸೊ ಕೋಡ್ ಬ್ರೌಸಿಂಗ್ ಬರುತ್ತಾ ನಿಮ್ಗೆ? ಹೊಸ ಕೋಡ್ ಅದ್ರಲ್ಲಿ ಬರಿಬೇಕು ನಾವು. ನಾವೇ ಯಾವಾಗ್ಲೂ ಹೊಸ ಕೋಡ್ ನಮ್ದೇ ಬರ್ಕೊಂಡು ಆಗೋದಿಲ್ಲ. ಕೆಲವು ಸರಿ ಇರೋ ಸಿಸ್ಟಮ್ ಅಲ್ಲಿ ನಾವು ಆಡ್ ಮಾಡ್ತಿರ್ತೀವಿ. ಸೊ ಅಂತ ಸಂದರ್ಭದಲ್ಲಿ ತುಂಬಾ ದೊಡ್ಡ ಕೋಡ್ ಬೇಸ್ LLVM, ಎನಿ ಕಂಪೈಲರ್ ವಿಲ್ ಬಿ ಹ್ಯೂಜ್ ಕೋಡ್ ಬೇಸ್. GCC ಅಂದ್ರೂ ಕೂಡ ಮಿಲಿಯನ್ ಗಟ್ಟಲೆ ಲೈನ್ ಇದೆ, LLVM ಅಂದ್ರೂ ಕೂಡ ಮಿಲಿಯನ್ ಗಟ್ಟಲೆ ಲೈನ್ ಇದೆ. ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆಯಾ? ಯಾವತ್ತಾದ್ರೂ ಮಾಡಿದೀರಾ? ಇದನ್ನ ಗಮನಿಸಕ್ ಶುರು ಮಾಡ್ತೀವಿ. ಅಂದ್ರೆ ಪ್ರಾರಂಭದಲ್ಲಿ ಕಲಿತ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೀವಲ್ಲ, ಯಾವ್ದು ಸುಲಭ ಅಲ್ಲ. ದಿವಸಗಟ್ಲೆ, ಮೊದಲನೇ 1 ತಿಂಗಳಂತೂ ತುಂಬಾ ಕಷ್ಟ. ನಾವು ತುಂಬಾ ಜನ ಇಂಜಿನಿಯರ್ಸ್ ಟ್ರೈನ್ ಮಾಡಿರೋದ್ರಿಂದ ನೋಡಿದೀವಿ. ಮೊದಲನೇ 1 ತಿಂಗಳು ತುಂಬಾ ಅಂದ್ರೆ ತುಂಬಾ ಕಷ್ಟ. ಯಾಕಂದ್ರೆ ನಮ್ ಜೊತೆ ಕೆಲಸ ಮಾಡ್ತಾ ಫಸ್ಟ್ ಡೇಟಾ ಸ್ಟ್ರಕ್ಚರ್ ಅಲ್ಗಾರಿದಮ್ ಟ್ಯೂನ್ ಮಾಡ್ಕೊಂಡು ಹೋಗ್ತೀವಿ. ಹೆಚ್ಚು ಕಡಿಮೆ ಒಂದು 2-3 ವಾರ ಆದ್ಮೇಲೆ ಕಂಪೈಲರ್ ಕೋಡ್ ಮಾಡ್ಸಕ್ ಶುರು ಮಾಡ್ತೀವಿ. ಆ 1-1.5 ತಿಂಗಳು ತುಂಬಾ ಕಷ್ಟ, ಆಮೇಲೆ ಸುಲಭ ಆಗ್ತಾ ಹೋಗುತ್ತೆ. ಇದು ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ. ಅಂದ್ರೆ ಇದು ಇಂಥ ಒಂದು ಏರಿಯಾದಲ್ಲಿ ಕೆಲಸ ಮಾಡಿದ್ರೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ನಮ್ದು ತುಂಬಾ ಚಿಕ್ಕ ಡೊಮೈನ್. ಇಂಡಿಯಾದಲ್ಲಿ ಈಗ ಒಂದು 50-100 ಕೆಲಸ ಇರ್ಬೋದು ಕಂಪೈಲರ್ಸ್ ಅಲ್ಲಿ. ಆದ್ರೆ ಕಂಪೈಲರ್ ನೀವು ಚೆನ್ನಾಗಿದ್ದೀರಾ ಅಂತ ಆದ್ರೆ ಬೇರೆ ಡೊಮೈನ್ ಸುಲಭವಾಗಿ ಕೆಲಸ ಸಿಗುತ್ತೆ. ಯಾಕಂದ್ರೆ ಈ ಮಟ್ಟದ ಈ ಸಂಕೀರ್ಣವಾಗಿರೋದು ನೀವು ಮಾಡಕ್ ಸಾಧ್ಯ ಆದ್ರೆ ಬೇರೆದನ್ನ ನೀವು ಕೆಲಸ ಮಾಡ್ತೀರಿ, ಕಲ್ತ್ಕತ್ತೀರಿ ಅಂತ ಎಲ್ರು ಅನ್ಕೋತಾರೆ. ಇನ್ನೊಂದು ನಾನು ಸೇರಿಸಿಲ್ಲ ಇಲ್ಲಿ, ಏನಪ್ಪಾ ಅಂತ ಹೇಳಿದ್ರೆ ಕಂಪ್ಯೂಟರ್ ಆರ್ಗನೈಸೇಷನ್ ಅಂಡ್ ಆರ್ಕಿಟೆಕ್ಚರ್. ನಿಮಗೆ ಕ್ಯಾಶ್ ಮೆಮೊರಿ ಅಂದ್ರೆ ಗೊತ್ತಾಗುತ್ತಾ? ಲೊಕ್ಯಾಲಿಟಿ ಅಂದ್ರೆ ಗೊತ್ತಾಗುತ್ತಾ? ಪೈಪ್ಲೈನಿಂಗ್ ಅಂದ್ರೆ ಗೊತ್ತಾಗುತ್ತಾ? ಹಾಗೇನೆ ಈಗ GPU ಆರ್ಕಿಟೆಕ್ಚರ್ ಯಾವತ್ತಾರು ನೋಡಿದ್ದೀರಾ? NVIDIA ಚಿಪ್ ಯಾವ ತರ ಇರುತ್ತೆ ಅಂತ. ಹೆನಿಸಿ ಪ್ಯಾಟರ್ಸನ್ ಅನ್ನೋ ಪುಸ್ತಕ ನೋಡಿದ್ದೀರಾ? ಇದನ್ನ ನಾವು ಗಮನಿಸ್ತೀವಿ. ಇಷ್ಟೇ ಬೇಕಾಗಿರೋದು. ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ ಕೆಲಸ ಮಾಡೋದಕ್ಕೆ, ನನಗೆ ಕಷ್ಟ ಪಡೋದಕ್ಕೆ ಇಷ್ಟ ಇದೆ ಅಂತ ಅಂದ್ಕೊಂಡ್ರೆ ಕಂಪೈಲರ್ ಆರಾಮಾಗಿ ಕೆಲಸ ಮಾಡ್ಬೋದು. ಇದು ನಮ್ಮ ಅನುಭವ. ಒಂದು 50ರಿಂದ 100 ಇಂಜಿನಿಯರ್ ನಾವು ರೆಡಿ ಮಾಡಿದೀವಿ JC ನಲ್ಲಿ. ಇಷ್ಟೇ ಮುಖ್ಯವಾಗಿ ಬೇಕಾಗಿರೋದು, ಇಷ್ಟೇನೆ. IITs ಅಲ್ಲೆಲ್ಲ ಬೇರೆ ಕೋರ್ಸ್ ಇರುತ್ತೆ, ಅವೆಲ್ಲ ನಮ್ಗೆ ಅಗತ್ಯನೇ ಇಲ್ಲ. ನಾವು IIT ಹೈರ್ ಮಾಡೋದೇ ತುಂಬಾ ಅಪರೂಪ. ಅಂದ್ರೆ ಹೈರ್ ಮಾಡ್ತೀವಿ, ಒನ್ಸ್ ಇನ್ ಎ ವೈಲ್ ವಿ ಹೈರ್ ದಮ್, ಬಟ್ ಯೂಶಲಿ ವಿ ಡೋಂಟ್ ಗೋ ಔಟ್ ಟ್ರೈಂಗ್ ಟು ಹೈರ್ ಪೀಪಲ್ ಫ್ರಮ್ IITs. So any questions? Any questions from any students? They may ask at the end. Yeah. No, this is a slide where it might interest them, why we are so particular on data structure algorithm and graph theory. So that's why I want to know. Anybody has any question? How to get an internship? Yeah. Anyway, so let me try to get a pointer. Let me check. Are people able to see where I'm focusing? Anyway, so this is a typical computer architecture, computer organization. The simple thing is there is a main memory, which is a scratch pad.
then there is an input, you read from the input device, then do the computation, put it back to output device. There is a register, there is an ALU, which is a control unit. It's a typical Van Neumann architecture. ಇದನ್ನ ನಾವು CO ನಲ್ಲಿ ಪಾಠ ಮಾಡಿರ್ತೀವಿ, CO ನಲ್ಲಿ ಪಾಠ ಮಾಡ್ತೀವಿ. ಮೊದಲು ಸಿ ಪ್ರೋಗ್ರಾಮಿಂಗ್ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಬೇಸಿಕ್ ಆರ್ಗನೈಸೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ ಮಾಡಿರ್ತೀವಿ. ಇದ್ರಲ್ಲಿ ಏನು ವಿಶೇಷ ಇಲ್ಲ. ಆದಷ್ಟು ಮಟ್ಟಿಗೆ ನಾವು ಬಳಸೋ ಎಲ್ಲಾ ವ್ಯಾಲ್ಯೂಗಳನ್ನು ರಿಜಿಸ್ಟರ್ ಅಥವಾ ಕ್ಯಾಶ್ ಮೆಮೊರಿ ಅಂತ ಇರುತ್ತೆ, ಅದ್ರಲ್ಲಿ ಇಟ್ಕೊಳಕ್ ಟ್ರೈ ಮಾಡ್ತೀವಿ. ಸೆಕೆಂಡ್ರಿ ಮೇನ್ ಮೆಮೊರಿಯಿಂದ ಕಂಪ್ಯೂಟೇಷನ್ ಮಾಡಿದ್ರೆ ಸ್ವಲ್ಪ ಸ್ಲೋ ಆಗುತ್ತೆ, ರಿಜಿಸ್ಟರ್ ಇಂದ ತುಂಬಾ ಫಾಸ್ಟ್ ಆಗುತ್ತೆ. ಸೆಕೆಂಡರಿ ಮೆಮೊರಿ ಮತ್ತು ಸ್ಲೋ ಆಗುತ್ತೆ. ಇದು ಸಿಂಪಲ್ ಲೊಕ್ಯಾಲಿಟಿ, ಪ್ರಿನ್ಸಿಪಲ್ ಆಫ್ ಲೊಕ್ಯಾಲಿಟಿ. ಸೊ ಯಾವಾಗಲೂ ನಾವು ಆದಷ್ಟು ಮಟ್ಟಿಗೆ ವ್ಯಾಲ್ಯೂಗಳನ್ನ ರಿಜಿಸ್ಟರ್ ಇಟ್ಕೊಂಡು ಕಂಪ್ಯೂಟ್ ಮಾಡ್ತೀವಿ. ಸೊ ಮೊದ್ಲೇನ್ ಮಾಡ್ತಿದ್ದಂದ್ರೆ ನಾವು ಬಲಗಡೆ ಕಾಣಿಸ್ತಿದ್ದಲ್ಲ, ಅಸೆಂಬ್ಲಿ ಪ್ರೋಗ್ರಾಮಿಂಗ್ ಬರಿತಾ ಇದ್ರು ಜನ. ಅಂದ್ರೆ ಬ್ಲಾಕ್ 1 ವರ್ಡ್ 2 ಅಂತೆಲ್ಲ ಇದೆಲ್ಲ, ಆ ತರ ಪ್ರೋಗ್ರಾಮ್ ಬರೆದ್ಬಿಟ್ಟು ಫೀಡ್ ಮಾಡ್ತಾ ಇದ್ರು ಅಸೆಂಬ್ಲರ್ಗೆ. ಅದು ಮೆಷಿನ್ ಲ್ಯಾಂಗ್ವೇಜ್ ಜನರೇಟ್ ಮಾಡ್ತಾ ಇತ್ತು. ಮೆಷಿನ್ಗೆ ಅರ್ಥ ಆಗೋದು ಬರೀ ಬೈನರಿ 0 ಮತ್ತು 1 ಮಾತ್ರ, ಇನ್ನೇನು ಅರ್ಥ ಆಗಲ್ಲ. ಸೊ ಜನ ಅಸೆಂಬ್ಲಿಲಿ ಬರಿತಾ ಇದ್ರು, ಅಸೆಂಬ್ಲಿ ಕೋಡ್ ಅನ್ನು ಫೀಡ್ ಮಾಡ್ತಾ ಇದ್ರು. 1960s ಅಲ್ಲಿ ಮೇನ್ಲಿ ಅಸೆಂಬ್ಲಿಲಿ ಬರಿತಾ ಇದ್ರು. ಈಗಲೂ ಕೂಡ ಕೋರ್ ಕರ್ನಲ್ ಕಾಂಪೊನೆಂಟ್, ಕೆಲವೊಂದು ಕಾಂಟೆಕ್ಸ್ಟ್ ಸ್ವಿಚ್ ಕೋಡ್ ಎಲ್ಲ ಅಸೆಂಬ್ಲಿಲಿ ಇರುತ್ತೆ. ಅದ್ರ ತುಂಬಾ ಕಡಿಮೆ, ಇಡೀ ಲಿನಕ್ಸ್ ಅಲ್ಲಿ 1000-2000 ಲೈನ್ ಇರ್ಬೋದು ಕೋರ್ ಕೋಡ್. ಉಳಿದಿದ್ದೆಲ್ಲ ಕೂಡ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರೀತಾರೆ. ಸೊ ಮೊದಲು ಈ ತರ ಪ್ರೋಗ್ರಾಮ್ ಇಂದ ಶುರುವಾಯಿತು. ಬರೀ ಅಸೆಂಬ್ಲರ್ ಇದ್ರೆ ಸಾಕು. ಅಸೆಂಬ್ಲರ್ ಇಸ್ ನಥಿಂಗ್ ಬಟ್ ಸಿಂಪಲ್ ಟ್ರಾನ್ಸ್ಲೇಷನ್ ಫ್ರಮ್ ಅಸೆಂಬ್ಲಿ ಕೋಡ್ ಟು ಎ ಬೈನರಿ. ಅದ್ರಲ್ಲಿ ಯಾವ ಜಾಣ್ತನೂ ಇರ್ತಿರ್ಲಿಲ್ಲ, ಏನು ಆಪ್ಟಿಮೈಸೇಷನ್ ಮಾಡಬೇಕಾಗಿರ್ಲಿಲ್ಲ. ಸೊ ಇದು ಕೂಡ ನಾವು ಬರ್ದಿರೋದಲ್ಲ, ನಾನಂತೂ ಬರ್ದಿರೋದಲ್ಲ. ಇದನ್ನ ನಾನು ಸ್ವಲ್ಪ ಕಾಮೆಂಟ್ ಅನೋಟೇಟ್ ಮಾಡಿದೀನಿ ಬಿಟ್ರೆ, ಇದು ಒಂದು ಪ್ರೋಗ್ರಾಮ್ ಬರೆದ್ಬಿಟ್ಟು ಫಿಬೊನಾಸಿಗೆ ಒಂದು ಬರೆದ್ಬಿಟ್ಟು ಪ್ರೋಗ್ರಾಮು ಒಂದು GCC ಇಟ್ಕೊಂಡ್ಬಿಟ್ಟು ನಾನು ಜನರೇಟ್ ಮಾಡಿದ್ದೀನಿ ಅಸೆಂಬ್ಲಿ. ತುಂಬಾ ಸರಳವಾದ ಅಸೆಂಬ್ಲಿ ಇದು. ಖಂಡಿತವಾಗ್ಲೂ ನಾನು ಬರ್ದಿರೋ ಅಸೆಂಬ್ಲಿ ಅಲ್ಲ. ಆದ್ರೆ ನಾವು ಅಸೆಂಬ್ಲಿ ಬರೆದ್ರೆ ಈ ತರ ಬರೀಬೇಕು ಒಂದು ಫಿಬೊನಾಸಿ ಕಂಪ್ಯೂಟ್ ಮಾಡೋದಕ್ಕೆ. ಇದು ಹೆಚ್ಚು ಕಡಿಮೆ ಯಾರು ಮಾಡಲ್ಲ ಈಗ. ಅಸೆಂಬ್ಲಿ ಪ್ರೋಗ್ರಾಮಿಂಗ್ ಕೋರ್ಸ್ ಇದೆಯಲ್ಲ ನಂಗೆ ಗೊತ್ತಿಲ್ಲ, ಇದ್ರೆ ಇದನ್ನೆಲ್ಲ ಮಾಡ್ಬೇಕಾಗತ್ತೆ. ಈ ತರ ಮಾಡ್ಬಿಟ್ಟು ಅದನ್ನ ಬೈನರಿ ಎನ್ಕೋಡಿಂಗ್ ಮಾಡ್ಬೇಕು. ಇದು ಮೊದಲು ಮಾಡ್ತಾ ಇದ್ವಿ, ಇದು ಅಸೆಂಬ್ಲಿ ಪ್ರೋಗ್ರಾಮಿಂಗು. ಇದು ಅಫ್ಕೋರ್ಸ್ ಟೈಮ್ ಕನ್ಸ್ಯೂಮಿಂಗ್ ಅಂಡ್ ಕಾಂಪ್ಲೆಕ್ಸ್. ಮತ್ತೆ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ, ನಮ್ಗೆ ಕಂಪ್ಯೂಟಿಂಗ್ ಲಾಜಿಕ್ ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ಅಗೇನ್ ದಿಸ್ ಇಸ್ ಆಲ್ 1960s and 70s and 80s. ಅವಾಗ ಜನ ಏನಂದ್ಕೊಂಡ್ರು, ಒಂದು ಕಂಪೈಲರ್ ಇದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಈ ತರ ಬರೆದ್ಬಿಟ್ರೆ, ಒಂದು ಫಂಕ್ಷನ್ ಇದೆ ಸಮ್ ಅನ್ನೋ ಫಂಕ್ಷನ್, ಅದಕ್ಕೆ 2 ವ್ಯಾಲ್ಯೂ ಪಾಸ್ ಮಾಡ್ತಾ ಇದ್ದೀನಿ ಇಂಟೀಜರು, ಅದನ್ನ ಆಡ್ ಮಾಡ್ತೀನಿ ಟೆಂಪರರಿಗೆ, ಐ ರಿಟರ್ನ್ ಬ್ಯಾಕ್ ದ ಟೆಂಪರರಿ ಟಿ. ಇದನ್ನ ಆರಾಮಾಗಿ ಯಾರು ಬೇಕಾದ್ರೆ ಬರಿಬಹುದು, ಯಾರು ಬೇಕಾದ್ರೆ ಅರ್ಥ ಮಾಡ್ಕೋಬಹುದು. ಆದ್ರೆ ರೈಟ್ ಸೈಡ್ ಅಲ್ಲಿ ನಾವು ಜನರೇಟ್ ಮಾಡಿರೋ ಅಸೆಂಬ್ಲಿ ನೋಡಿದ್ರೆ ಇದು ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ ಇದು ಏನ್ ಮಾಡ್ತಾ ಇದೆ ಅಂತ. ಅಲ್ಲಿ ಕಮಾಂಡ್ ನಾವು ಹೆಚ್ಚಿನ ಸಾರಿ GCC -S ಉಪಯೋಗಿಸ್ತೀವಿ ಅಸೆಂಬ್ಲಿ ಜನರೇಟ್ ಮಾಡೋದಕ್ಕೆ. ಆ -O ಇದೆಯಲ್ಲ, ಅದು ಕಂಪೈಲರ್ ಆಪ್ಟಿಮೈಸೇಷನ್ ಮಾಡ್ತಾ ಇರುತ್ತೆ. ಅದನ್ನ ಬಳಸದೇ ಇದ್ರೆ ಅಸೆಂಬ್ಲಿ ತುಂಬಾ ಉದ್ದ ಮತ್ತೆ ಇನ್ಎಫಿಷಿಯಂಟ್ ಆಗಿರುತ್ತೆ. ಸೊ ಅದರಿಂದ -O ಉಪಯೋಗಿಸ್ತೀವಿ, ವಿಚ್ ಮೇಕ್ಸ್ ದ ಅಸೆಂಬ್ಲಿ ವೆರಿ ಕಾಂಪ್ಯಾಕ್ಟ್ and makes it run very fast. It's a simple function that does addition of 2 integers and return back an integer. Again, this is simple. I am trying to get a better abstraction. Obba programmer ge better abstraction on the high level expression ಕೊಡಕ್ಕೆ ಸಾಧ್ಯ ಆದರೆ ಅವನು ಸರಳವಾಗಿ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಬರೆದ್ರೆ ಈ ತರ ಅಸೆಂಬ್ಲಿ ಕಂಪೈಲರ್ ಜನರೇಟ್ ಮಾಡಬಹುದು. ಮತ್ತೆ ಆ ಜನರೇಟ್ ಮಾಡ್ತಕ್ಕಂಥ ಅಸೆಂಬ್ಲಿ ತುಂಬಾ ಎಫಿಷಿಯಂಟ್ ಆಗಿರುತ್ತೆ ಅಂತ ಗೊತ್ತಾಗಕ್ಕೆ ಶುರುವಾಯ್ತು. 80ರ ದಶಕ 90ರ ದಶಕ ಆದ್ಮೇಲೆ ಯಾರು ಅಸೆಂಬ್ಲಿ ಬರೆಯೋದು ಬಿಡ್ತಾ ಬಂದ್ರು. ಸೀನಲ್ಲಿ ಏನಾಗುತ್ತೆ, ಒಂದು ಪ್ರೀ ಪ್ರೊಸೆಸರ್ ಇರುತ್ತೆ. ನೀವು ಇಫ್ ಡೆಫ್ ಎಲ್ಲ ಬರೆದ್ರೆ ಅಥವಾ ಒಂದು ಕಾನ್ಸ್ಟೆಂಟ್ ನ ಡಿಫೈನ್ ಮಾಡಿದ್ರೆ ಅದನ್ನೆಲ್ಲ ಪ್ರೊಸೆಸ್ ಮಾಡೋದಕ್ಕೆ ಒಂದು ಪ್ರೀ ಪ್ರೊಸೆಸರ್ ಇರುತ್ತೆ. ಆಮೇಲೆ ಕಂಪೈಲರ್ ಇರುತ್ತೆ, ಅದು ಅಸೆಂಬ್ಲಿ ಜನರೇಟ್ ಮಾಡುತ್ತೆ. ಅಸೆಂಬ್ಲರ್ ಅದನ್ನ ಲಿಂಕರ್ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟು ಎಕ್ಸಿಕ್ಯೂಷನ್ ಫೈಲ್ ಬರುತ್ತೆ. ದಿಸ್ ಇಸ್ ಅಗೇನ್ ನಥಿಂಗ್ ಟು ಡು ವಿತ್ AI, ವಿತ್ ಟಿಪಿಕಲ್ ಕಂಪೈಲೇಷನ್. ನಿಮ್ಗೆ ಏನಾದ್ರು ಒಂದು ಸಿಮ್ಯುಲೇಷನ್ ಅಸೆಂಬ್ಲರ್ ಬಗ್ಗೆ ಒಂದು ಕೋರ್ಸ್ ಇರುತ್ತೆ, ಅದ್ರಲ್ಲಿ ಕಂಪೈಲರ್ ಈ ತರ ಇಂಟ್ರೊಡಕ್ಷನ್ ಹೇಳ್ತಾರೆ, ಕಂಪೈಲರ್ ಹೇಗೆ ಕೆಲಸ ಮಾಡುತ್ತೆ ಅಂತ. And again, this is on C++ kind of language, nothing to do with Python. Python is an interpreted language. So this is a compiled programming language. A.out ಅಂತ ಬರುತ್ತೆ, ಅದನ್ನ ರನ್ ಮಾಡಿದ್ರೆ ಔಟ್ಪುಟ್ ಬರುತ್ತೆ. ಸೊ ಆಗ ಏನಾಯ್ತು ಅಂದ್ರೆ, ಇದು ನೋಡಿ ಲಾಜಿಸ್ಟಿಕ್ ರಿಗ್ರೆಷನ್ ಅನ್ನೋದು ನಾಟ್ ಎ ಗುಡ್ ಇಂಟ್ರೊಡಕ್ಷನ್. ನಾವು ಹೆಚ್ಚಾಗಿ ಏನಿರುತ್ತೆ ಅಂದ್ರೆ, you might have seen all these things. AI is mentioned very often. When I get multiple inputs, let us say there is a picture, which is typical problem we all face, whether it's a cat or a dog. It's a typical AI problem that nowadays deep learning people try to solve, and everybody get introduced.
ಅಥವಾ ಒಂದು 0, 1, 2, 3, 4, 5, 6, 7, 8, 9 ಅಂತ ಅಂಕಿಗಳಿದಾವೆ ಕನ್ನಡ ಇಂಗ್ಲಿಷ್ನಲ್ಲಿ. ಆ ಅಂಕಿಗಳನ್ನ ಒಂದು ಡೀಪ್ ಲರ್ನಿಂಗ್ ಸಿಸ್ಟಮ್ ಹೇಗೆ ರೆಕಗ್ನೈಸ್ ಮಾಡುತ್ತೆ ಅಂತ. ಸೊ ಇದು ಲಾಜಿಸ್ಟಿಕ್ ರಿಗ್ರೆಷನ್ ಅಂತ ಕರಿತೀವಿ, ವಿಚ್ ಇಸ್ ಒನ್ ವೇ ಆಫ್ ಏನಲ್ಲಿ ಬರ್ತಾ ಹೋಗುತ್ತೆ. ಇದು ಆಕ್ಟಿವೇಶನ್ ಫಂಕ್ಷನ್ ಅಂತ ಕರಿತೀವಿ ಇದನ್ನ. ಸಾಫ್ಟ್ ಮ್ಯಾಕ್ಸ್ ಇಂಥದೆಲ್ಲ ಬರುತ್ತೆ. ಇದು ಸರಳವಾದ ಸಮಸ್ಯೆ, ಅಂದ್ರೆ ಇನ್ಪುಟ್ ಸ್ಪೇಸ್ ಇದು ಏನಲ್ಲಿ ಒನ್ ಆಫ್ ದ ಟಿಪಿಕಲ್ ಇನ್ಪುಟ್ಸ್. And just to show it as a highlighter, I have kept it as logistic regression, but it could be softmax, it could be a simple matmul, ಅಂದ್ರೆ GEM ಅಂತ ಕರಿತೀವಲ್ಲ, ಜನರಲ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇದ್ರೂ ಇರಬಹುದು. ಸೊ ಏನೆಲ್ಲ ಆಗುತ್ತೆ, 2 ಫೇಸ್ ಇರುತ್ತೆ. ಒಂದು ಟ್ರೈನಿಂಗ್, ವೇರ್ ಐ ಟ್ರೈ ಟು ಗೆಟ್ ಅ ವೇಟ್ and try to have a random initial weight and then run it multiple times and try to initially get a simple weight. ಕೆಳಗಡೆ ಇನ್ಫ್ಲುಯೆನ್ಸ್ ಇರುತ್ತೆ. ಅದಕ್ಕೆ ತಿರ್ಗಾ ನಾನು ಮೇಲ್ಗಡೆ ಒಂದು ಮನುಷ್ಯನ ಚಿತ್ರ ಕೊಡ್ಬೋದು, ಒಂದು ಹಣ್ಣಿನ ಚಿತ್ರ ಕೊಟ್ಟು, ಒಂದು ಬೈಸಿಕಲ್ ಚಿತ್ರ ಕೊಡು, ಅಥವಾ ತುಂಬಾ ಇದೇ ತರದ ಬೇರೆ ಬೇರೆ ಚಿತ್ರಗಳು, ಎಲ್ಲದಕ್ಕೂ ಕೂಡ ನಾನು ಹೆಸರು ಹಾಕಿರ್ತೀನಿ. ಇದು ಮನುಷ್ಯನ ಚಿತ್ರ, ಇದು ಸ್ಟ್ರಾಬೆರಿ, ಇದು ಸೈಕಲ್ ಅಂತೆಲ್ಲ ಹಾಕ್ಬಿಟ್ಟು then I feed it into a system which runs thousands of times, millions of times, ಎಷ್ಟೋ ಲಕ್ಷ ಸರಿ ರನ್ ಆಗುತ್ತೆ. ಆಮೇಲೆ ಇಲ್ಲಿ ಒಳಗಡೆ ಲೇಯರ್ಗಳಲ್ಲಿ, ಹಿಡನ್ ಲೇಯರ್ಗಳಲ್ಲಿ ವೆಯ್ಟ್ ಇರುತ್ತೆ. ಅದೆಲ್ಲವೂ ಕೂಡ ಇನಿಷಿಯಲ್ ವೆಯ್ಟ್ ಕಂಪ್ಯೂಟ್ ಆಗುತ್ತೆ. ಅದು ಮೊದಲನೇ ಕೆಲಸ. ಅದಾದ್ಮೇಲೆ ನೆಕ್ಸ್ಟ್ ಟೈಮ್ somebody presents a picture to the system which goes through a forward pass. This is the second phase where it doing inference. Top half of the picture is training, where multiple pictures with label are presented. Label ಅಂತ ಹೇಳಿದ್ರೆ ಇದು ಸೈಕಲ್, ಇದು ಸ್ಟ್ರಾಬೆರಿ ಎಲ್ಲ ಕೊಟ್ಟಿರ್ತೀವಿ. ಆ ಲೇಬಲ್ ಏನಾಗುತ್ತೆ ಅಂದ್ರೆ that helps to calibrate the weight and attain at a final weight for the entire neural network. ಇನ್ಫ್ಲುಯೆನ್ಸ್ ಅಲ್ಲಿ ನಾವು ಏನು ಲೇಬಲ್ ಇಲ್ಲದೆ ಇರೋ ಒಂದು ಚಿತ್ರ ಕೊಡ್ತೀವಿ, ಆ ಸಿಸ್ಟಮ್ ಪಾಸ್ ಆಗ್ಬಿಟ್ಟು ಅದಿಲ್ಲಪ್ಪ ಇದು ಬೈಸಿಕಲ್ ಅಂತ ಹೇಳಕ್ ಶುರುವಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ತುಂಬಾ ಮ್ಯಾಟ್ಮಲ್ ಇರುತ್ತೆ, ಅಂದ್ರೆ ಜಮ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ತುಂಬಾ ಮಲ್ಟಿಪ್ಲಿಕೇಶನ್ ಇರುತ್ತೆ. ಇನ್ನೊಂದು ಆಕ್ಟಿವೇಶನ್ ಇರುತ್ತೆ. ಒಂದೊಂದು ಲೇಯರ್ ಇಲ್ಲಿ ಸರ್ಕಲ್ಗಳು ಕಾಣಿಸುತ್ತಲ್ಲ, ಇದೆಲ್ಲ ಆಕ್ಟಿವೇಶನ್ ಫಂಕ್ಷನ್. ಇಲ್ಲಿ ಬರೀ ಎಡ್ಜಸ್ ಕಾಣಿಸ್ತಾ ಇದೆಲ್ಲ, ಇವೆಲ್ಲ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಸೊ ಡೀಪ್ ಲರ್ನಿಂಗ್ ಅಲ್ಲಿ 2 ಮುಖ್ಯವಾದ ಆಪರೇಷನ್ಸ್, ಒಂದು ಜಮ್ ಅಥವಾ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಥವಾ ಮಲ್ಟಿಪ್ಲಿಕೇಶನ್ ಅಂತ ಇಟ್ಕೋಬಹುದು ಸರಳವಾಗಿ. ಇನ್ನೊಂದು ಆಕ್ಟಿವೇಶನ್ ಫಂಕ್ಷನ್ ಅಥವಾ ಸಿಮ್ಡಿ ಫಂಕ್ಷನ್ ಅಂತ ಕರಿತೀವಿ. ಸೊ ಎಲ್ಲಾ ಡೀಪ್ ಲರ್ನಿಂಗ್ ಸಿಸ್ಟಮ್, ಡೀಪ್ ಲರ್ನಿಂಗ್ ಚಿಪ್ ಅಲ್ಲಿ 2 ತರಹದ ಕಂಪ್ಯೂಟಿಂಗ್ ಯೂನಿಟ್ ಇರುತ್ತೆ. ಅಂದ್ರೆ 2 ತರಹದ ಕೆಲಸ ಮಾಡ್ಬೇಕು. ಒಂದು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇನ್ನೊಂದು ಸರಳವಾದ ಸಿಮ್ಡಿ ಫಂಕ್ಷನ್, ಅಂದ್ರೆ ಗೆಲು ಅಂತ ಇರ್ಬೋದು, ರೆಲು ಇರ್ಬೋದು, ಆಡ್ ಇರ್ಬೋದು, ಸಬ್ ಇರ್ಬೋದು, ಇವೆಲ್ಲ ಸಿಮ್ಡಿ ಯೂನಿಟ್ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ 2 ತರದ ಕಂಪ್ಯೂಟೇಷನ್ ಇರುತ್ತೆ ಏನಲ್ಲಿ. ಸೊ ಆಸ್ ಯೂಶುವಲ್ ಡೀಪ್ ಲರ್ನಿಂಗ್ ಆಗ್ಲೇ ನೋಡಿರ್ತೀರಾ ಅಂತ ಅಂದ್ಕೋತೀನಿ. ಇದು ತುಂಬಾ ಹಾಟ್ ಏರಿಯಾ. ಜನ ಎಲ್ರು ನಿಮ್ಮ ರೆಸ್ಯೂಮೆ ತೆಗೆದ್ರೆ ಹೆಚ್ಚಿನವರು ನಾಯಿ, ಬೆಕ್ಕು, ಎಂನಿಸ್ಟ್ ಎಲ್ಲಾ ತರಹದ ರೆಸ್ಯೂಮೆನಲ್ಲಿ ನೋಡ್ತೀವಿ. ಯಾವುದೇ ರೆಸ್ಯೂಮೆ ನಾವು ನೋಡಿದ್ರು ಈಗ ಜನ ಈಗ ಸಿವಿಲ್, ಮೆಕ್ಯಾನಿಕಲ್, ಕೆಮಿಕಲ್, ಯಾವ ಬ್ರಾಂಚ್ ನೀವು ರೆಸ್ಯೂಮೆ ನೋಡಿದ್ರು ಕೂಡ ಮೊದಲು ಕಾಣಿಸೋದು ನಾನು ನಾಯಿ ಬೆಕ್ಕು ಮಾಡಿದ್ದೀನಿ, ನಾನು ನಾಯಿ ಬೆಕ್ಕು ರೆಕಗ್ನೈಸ್ ಮಾಡಕ್ ಬರುತ್ತೆ, ಡಿಜಿಟ್ ರೆಕಗ್ನೈಸ್ ಮಾಡಕ್ ಬರುತ್ತೆ, ವಾಯ್ಸ್ ರೆಕಗ್ನೈಸ್ ಮಾಡಕ್ ಬರುತ್ತೆ ಅಂತ. ಅವೆಲ್ಲ ದೇ ಆರ್ ಆಲ್ ಬೇಸ್ಡ್ ಆನ್ ನ್ಯೂರಲ್ ನೆಟ್ವರ್ಕ್. ನ್ಯೂರಲ್ ನೆಟ್ವರ್ಕ್ ಒಂದು ಇನ್ಪುಟ್ ಲೇಯರ್ ಇರುತ್ತೆ, ಮಲ್ಟಿಪಲ್ ಹಿಡನ್ ಲೇಯರ್ ಇರುತ್ತೆ, ಒಂದು ಔಟ್ಪುಟ್ ಲೇಯರ್ ಇರುತ್ತೆ. ಸೊ ದಿಸ್ ಇಸ್ ಅ ಸಿಂಪಲ್ illustration to say what is a neural network. ಪ್ರಶಾಂತ್, ಸಾರಿ ಭಾಸ್ಕರ್, ಇಲ್ಲಿ ಒಂದು ಕ್ವೆಶ್ಚನ್ ಬಂದಿದೆ ಆದಿತ್ಯ ಇಂದ. ನ್ಯೂರಲ್, what is neural network and how does it work? And parallelly I think Sri Kumar, you had your hands raised up. No, I was just alluding to the same thing, but he already started answering that question, I think. Yes, that's why I removed the hand. Okay. So ಇದು ಒಂದು ಸಿಂಪಲ್ ಇಲಿಸ್ಟ್ರೇಷನ್ ಆಫ್ ನ್ಯೂರಲ್ ನೆಟ್ವರ್ಕ್. ಮೇಲ್ಗಡೆ ಟ್ರೈನಿಂಗು, ಕೆಳಗಡೆ ಇನ್ಫ್ಲುಯೆನ್ಸ್ ತೋರಿಸಿದ್ನಲ್ಲ. ಅಂದ್ರೆ ಮೇಲ್ಗಡೆ ವೆಯ್ಟ್ ಕಂಡಿಡ್ಕೋಬೇಕು ಆ ನ್ಯೂರಲ್ ನೆಟ್ವರ್ಕ್. ಈ ತರ ವೆಯ್ಟ್ ಹಾಕಿದ್ರೆ ಔಟ್ಪುಟ್ ನಮಗೆ ಕರೆಕ್ಟ್ ಬರುತ್ತೆ ಅಂತ, ಅಥವಾ ಮಿನಿಮಮ್ ಎರರ್ ಬರುತ್ತೆ ಅಂತ ಕಂಡಿಡ್ತೀವಿ ಮೇಲ್ಗಡೆ. ಕೆಳಗಡೆ ಆ ವೇಟ್ ಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಚಿತ್ರ ಕೊಟ್ರೆ ಇದು ಬೈಸಿಕಲ್ ಅಂತ ಹೇಳುತ್ತೆ. ಇದು ಇನ್ಫ್ಲುಯೆನ್ಸ್ ಸಿಸ್ಟಮ್. ಇದು ಮೇಲ್ಗಡೆ ಟ್ರೈನಿಂಗ್ ಸಿಸ್ಟಮ್. ಟ್ರೈನಿಂಗ್ ಸಿಸ್ಟಮ್ ಯೂಶಲಿ ಕಂಪ್ಯೂಟ್ ಇಂಟೆನ್ಸಿವ್. ಸೊ ಒಂದು ಸಿಂಪಲ್ ಎಕ್ಸ್ಕ್ಲೂಸಿವ್ ಆರ್ ಟ್ರೈನ್ ಮಾಡೋದಕ್ಕೆ ಒಂದು 30,000 to 40,000 ಇಟ್ರೇಷನ್ ರನ್ ಆಗುತ್ತೆ. ಒಂದು ಹಿಡನ್ ಲೇಯರ್, ಒಂದು ಇನ್ಪುಟ್, ಒಂದು ಔಟ್ಪುಟ್ ಲೇಯರ್ ಇರೋದು. ಒಂದು ಸಿಂಪಲ್ ಎಕ್ಸ್ಕ್ಲೂಸಿವ್ ಆರ್, ವೆರಿ ಸಿಂಪಲ್, ವಾಟ್ ಇಟ್ ಲುಕ್ಸ್ ಟು ಎ ಹ್ಯೂಮನ್ ಬೀಯಿಂಗ್, ಇಟ್ ಟೇಕ್ಸ್ ಅರೌಂಡ್ 30,000 to 40,000 or 60,000 iterations to get the weights correct.
ಸೊ ಕೆಳಗಡೆ ಒಂದು ಬರೀ ಫಾರ್ವರ್ಡ್ ಪಾಸ್, ಬರೀ ಒಂದ್ಸರಿ ಮಾತ್ರ ರನ್ ಆಗೋದು ಕೆಳಗಡೆ ಇನ್ಫರೆನ್ಸ್ ಅನ್ನೋದು. ಅದು ಕೂಡ ಈಗ ಬದಲಾಗ್ತಾ ಇದೆ, ಬಟ್ ದಿಸ್ ಇಸ್ ಸಿಂಪ್ಲೆಸ್ಟ್ ಐಡಿಯಾ ಆಫ್ ಇನ್ಫರೆನ್ಸ್. ಸೊ ನ್ಯೂರಲ್ ನೆಟ್ವರ್ಕ್ ಅಂತ ಹೇಳಿದ್ರೆ ಒಂದು ಏನ್ ಹೇಳೋಣ. ಸೊ ಐ ಲೀವ್ ಇಟ್ ಟು ದ ಸ್ಟೂಡೆಂಟ್ಸ್ ಟು ಆನ್ಸರ್ ಆರ್ ಟ್ರೈ ಟು ಫಿಗರ್ ಔಟ್. ಸೊ this is just a general introduction. Okay, those who have feel what is a neural network, probably I would suggest you to go back and take a look at browse on the web or search or whatever it is. Okay, so ಎಲ್ಲರೂ ಚಾಟ್ ಜಿಪಿಟಿ ಮಾಡಿರ್ತೀರ. ಚಾಟ್ ಜಿಪಿಟಿ ಒಂದ್ಸರಿ ಬಂದ ತಕ್ಷಣ ನಮ್ಗೆಲ್ಲ ಗಾಬರಿ, ಸಂತೋಷ ಎಲ್ಲ ಆಗೋಯ್ತು. ಯಾಕಂದ್ರೆ ನಾವು ಚಿಕ್ಕಂದಿಂದ, ನಾನಂತೂ ಒಂದು 15-16 ವರ್ಷ ನಾನು ಫಸ್ಟ್ ಟೈಮ್ ಕಂಪ್ಯೂಟರ್ ಬಗ್ಗೆ ಕೇಳಿದ್ದೇನಪ್ಪಾ ಅಂದ್ರೆ ಇದು ಎಲ್ಲವನ್ನೂ ಮಾಡಕ್ ಸಾಧ್ಯ ಅಂತ ಹೇಳಕ್ ಶುರು ಮಾಡಿದ್ರು. ಆಗ್ಲೇನೆ ನಮ್ಗೊಂದು 14-15 ವರ್ಷ ಇದ್ದಾಗ. ದಟ್ಸ್ ವೈ ಐ ಟುಕ್ ಕಂಪ್ಯೂಟರ್ ಸೈನ್ಸ್. ಸೊ ನಾವ್ ಅಣ್ಣಂದ್ರೆಲ್ಲ ಮೆಕ್ಯಾನಿಕಲ್ ಓದಿದ್ರು, ಬಟ್ ಇದೇನೋ ವಿಶೇಷ ಇದೆ ಅಂತ ಒಂದ್ಸರಿ ಪೇಪರ್ ಅಲ್ಲಿ ಓದ್ಬಿಟ್ಟು ಐ ಟುಕ್ ಕಂಪ್ಯೂಟರ್ ಸೈನ್ಸ್. ಅವಾಗಿಂದಾನು ಹೇಳ್ತಾನೆ ಬರ್ತಾ ಇದಾರೆ ಅದು ಕಂಪ್ಯೂಟರ್ ಮಾಡದೇ ಇರೋ ಕೆಲಸ ಇಲ್ಲ ಅಂತ. ಅದು ಮಾಡದೇ ಇರೋ ಕೆಲಸ ಏನು ಅಂತ ನಮ್ಗೆ ಗೊತ್ತಾಗಿಲ್ಲ ತುಂಬಾ ವರ್ಷ. ಅದ್ರ ಮೊದಲನೇ ಸರಿ ವೆನ್ ವಿ ಫೆಲ್ಟ್ ಓಕೆ ಕಂಪ್ಯೂಟರ್ಸ್ ಆರ್ ಕೇಪಬಲ್ ಆಫ್ ಸಾಲ್ವಿಂಗ್ ಸಮ್ ನಾನ್ ಟ್ರಿವಿಯಲ್ ಪ್ರಾಬ್ಲಮ್, ಮನುಷ್ಯ ಮಾಡೋದನ್ನ ಮಾಡಕ್ ಸಾಧ್ಯ ಇದೆ ಅಂತ ಅನ್ಸಿದ್ದು ನಮಗೆ ಚಾಟ್ ಜಿಪಿಟಿ ನೋಡಿದಾಗ. ಓಪನ್ ಎ ಅಂತ ಕಂಪನಿ ಅವ್ರು ಚಾಟ್ ಜಿಪಿಟಿನ ಎಲ್ರೂ ಬಳಸ್ಬೋದು ಅಂತ ಒಂದ್ ದಿವಸ ಇಟ್ಬಿಟ್ರು 1-2 ವರ್ಷದ ಕೆಳಗಡೆ. ಅಲ್ಲಿ ನೀವು ಏನ್ ಬೇಕಾದ್ರೆ ಪ್ರಶ್ನೆ ಕೇಳ್ಬೋದು, ಇದು ಉತ್ತರ ಹೇಳಕ್ ಶುರು ಮಾಡ್ತಿತ್ತು. ವಿದ್ಯಾರ್ಥಿಗಳಿಗಂತೂ ಖಂಡಿತವಾಗಿ ಗೊತ್ತು. ನಿಮ್ಗೆ ಏನಾದ್ರೂ ಕೋಡ್ ಬೇಕಂದ್ರೆ ನೀವು ಮೊದ್ಲೆಲ್ಲ ಬ್ರೌಸ್ ಮಾಡ್ತಿದ್ರಿ. ಈಗ ಚಾಟ್ ಜಿಪಿಟಿ ಕೇಳಿದ್ರೆ ಸಾಕು, ಏವಿಎಲ್ ಟ್ರೀ ಕೋಡ್ ಕೊಡಪ್ಪ ಅಂದ್ರೆ ಅದು ಕೊಟ್ಬಿಡುತ್ತೆ. ಬೇಡ ನನ್ಗೆ ಏವಿಎಲ್ ಟ್ರೀ ಕೋಡ್ ಕೊಡು, ರಿಕರ್ಷನ್ ಬೇಡ ಅಂದ್ರೆ ರಿಕರ್ಷನ್ ಇಲ್ದಿರೋದು ಕೊಡುತ್ತೆ. ಸೊ ಯಾವ ಅಸೈನ್ಮೆಂಟ್ ಆದ್ರೂ ನೇರವಾಗಿ ಹೋಗಿ ಚಾಟ್ ಜಿಪಿಟಿನ ಪ್ರಶ್ನೆ ಕೇಳ್ಬೋದು, ಅಥವಾ ಅದಕ್ಕೆ ಈಕ್ವಲೆಂಟ್ ಇದೆ ಲಾಮಾ ಅಂತ ಬಂತ ಆಮೇಲೆ. ಬಟ್ ಇವೆಲ್ಲ ಏನಪ್ಪಾ ಅಂದ್ರೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ ಮಾಡೆಲ್ಗಳಿದು. ಇಲ್ಲಿ ಅಫ್ಕೋರ್ಸ್ ದೇರ್ ಇಸ್ ಅ ಟ್ರೈನಿಂಗ್ ವಿಚ್ ಇಸ್ ಕಂಪ್ಯೂಟ್ ಹೆವಿ, ಬಟ್ ದೇರ್ ಇಸ್ ಆಲ್ಸೋ ಎನ್ ಇನ್ಫ್ಲುಯೆನ್ಸ್ ವಿಚ್ ಹ್ಯಾಸ್ ಬಿಕಮ್ ಕಂಪ್ಯೂಟ್ ಆಸ್ ವೆಲ್ ಆಸ್ ಮೆಮೊರಿ ಬೌಂಡ್. ಅಂದ್ರೆ ನಮ್ಮ ಕಂಪ್ಯೂಟ್ ಪವರು ಹಾಗೆ ನಮ್ಮ ರ್ಯಾಮು ಅಥವಾ ಈಕ್ವಲೆಂಟ್ ಏನ್ ಮೆಮೊರಿ ಇರುತ್ತಲ್ಲ ಅದೆಲ್ಲವೂ ಕೂಡ ತುಂಬಾ ಮಟ್ಟದಲ್ಲಿ ಬೇಕಾಗಿ ಶುರುವಾಯ್ತು. ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ತನಕ ಇನ್ಫ್ಲುಯೆನ್ಸ್ ಅಷ್ಟೊಂದು ಕಾಂಪ್ಲೆಕ್ಸ್ ಆಗಿರ್ಲಿಲ್ಲ, ಸರಳವಾದ ಹಾರ್ಡ್ವೇರ್ ಇಂದ ಮಾಡ್ಬೋದಾಗಿತ್ತು. ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಬಂದ ಮೇಲೆ ಇನ್ಫ್ಲುಯೆನ್ಸ್ ಕೂಡ ಅಷ್ಟೇ ಮಟ್ಟದ ಕೆಲಸ ಮಾಡಕ್ ಶುರು ಮಾಡ್ತು. ಸೊ ಈಗ ನೀವು ನೋಡಿದ್ರೆ ಕಂಪ್ಯೂಟ್ ಪವರ್ ಬಳಸೋ ರೀತಿ ನೋಡಿದ್ರೆ ಇನ್ಫ್ಲುಯೆನ್ಸ್ ಹಸ್ ಗಾನ್ ಅಪ್ ಟು 50-60% ಅಂಡ್ ಟ್ರೈನಿಂಗ್ ಇಸ್ ಬಿಕಮಿಂಗ್ ಅರೌಂಡ್ 40-50%. ಸೊ ಇದು ತುಂಬಾ ಬದಲಾವಣೆಗೆ ಕಾರಣ ಆಯ್ತು. ಸೊ ನಮ್ಮ ಕಂಪನಿ ನಾವೀಗ ಕೆಲಸ ಮಾಡ್ತಿರೋದು ಈ ಡಿಮ್ಯಾಟ್ರಿಕ್ಸ್ ಅನ್ನೋದು, ವಿ ಆರ್ ಮೇಕಿಂಗ್ ಎ ಚಿಪ್ ಆರ್ ವಿ ಆರ್ ಅಬೌಟ್ ರಿಲೀಸ್ ಎ ಚಿಪ್ ವಿಚ್ ಇಸ್ ಫೋಕಸ್ಡ್ ಆನ್ ಇನ್ಫ್ಲುಯೆನ್ಸ್. ನಾವು ಟ್ರೈನಿಂಗ್ ಚಿಪ್ ಮಾಡಲ್ಲ, ಬರೀ ಇನ್ಫ್ಲುಯೆನ್ಸ್ ಮಾಡ್ತೀವಿ. ಒಟ್ಟಾರೆಯಾಗಿ ಲೀನಿಯರ್ ಆಲ್ಜಿಬ್ರಾದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಮ್ಯಾಟ್ಮಲ್ ಇರುತ್ತೆ, ಒಂದು ಸಿಂಪಲ್ ಎಲಿಮೆಂಟ್ ವೈಸ್ ಅಂತ ಕರಿತೀವಿ, ಆಡ್ ಸಬ್ ಅಂತ ಇರುತ್ತೆ. ಆಮೇಲೆ ಆಕ್ಟಿವೇಶನ್ ಫಂಕ್ಷನ್ಗಳಿರುತ್ತೆ, ಸಾಫ್ಟ್ ಮ್ಯಾಕ್ಸ್ ತರದ ಆಕ್ಟಿವೇಶನ್. ಪ್ರತಿಯೊಂದು ಇನ್ಪುಟ್ ಬೆಕ್ ಎಷ್ಟು, ಈ ಒಂದು ಚಿತ್ರ ಕೊಟ್ರೆ ಇದು 80% ಬೆಕ್ಕು 20% ನಾಯಿ ತರ ಕಾಣಿಸುತ್ತೆ ಅಂತ ಹೇಳ್ಬೋದು. ಅದು ಸಾಫ್ಟ್ ಮ್ಯಾಕ್ಸ್ ಕೆಲಸ. ತುಂಬಾ ಸಾಫ್ಟ್ ಮ್ಯಾಕ್ಸ್ ಅಂದ್ರೆ ಏನು ಇಲ್ಲ, ಪ್ರತಿಯೊಂದು ಇಂಡಿವಿಜುವಲ್ ಕಾಂಪೊನೆಂಟ್ ಸ್ಕ್ವೇರ್ ಮಾಡಿ ಅದ್ರದ್ದು ಪರ್ಸೆಂಟೇಜ್ ಏನು ಅಂತ ಹೇಳೋದು ಸಾಫ್ಟ್ ಮ್ಯಾಕ್ಸ್. ಬಟ್ ಇಟ್ಸ್ ಆಲ್ ದಿಸ್ ಇಸ್ ಆಲ್ ಇಸ್ ನ್ಯೂರಲ್ ಡೀಪ್ ಲರ್ನಿಂಗ್ ಇಸ್ ಆಲ್ ಅಬೌಟ್ ಇನ್ ಟರ್ಮ್ಸ್ ಆಫ್ ಕಂಪ್ಯೂಟ್. ಅಂದ್ರೆ ಕಂಪ್ಯೂಟರ್ ಕಾಣಿಸಿದೇನಪ್ಪ ಒಂದಷ್ಟು ಮ್ಯಾಟ್. ಇಟ್ಸ್ ಅ ಲೀನಿಯರ್ ಆಲ್ಜಿಬ್ರಾ ಕಂಪ್ಯೂಟೇಷನ್, ಇಟ್ಸ್ ದೇರ್ ಫಾರ್ ಏಜಸ್. ನೀವು ಲೀನಿಯರ್ ಆಲ್ಜಿಬ್ರಾ ಒಂದು 60 ವರ್ಷ 100 ವರ್ಷ 200 ವರ್ಷದಿಂದ ಇರೋಂಥದ್ದೇನೆ. ಅದ್ರ ನಮ್ಮ ಸಮಸ್ಯೆಗಳನ್ನ ನಾವು ಲೀನಿಯರ್ ಆಲ್ಜಿಬ್ರಾ ಮೂಲಕ ಎಕ್ಸ್ಪ್ರೆಸ್ ಮಾಡ್ತೀವಿ, ಅಥವಾ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈ ತರ ಸರಳವಾಗಿ ಬ್ರೇಕ್ ಡೌನ್ ಮಾಡ್ತೀವಿ. ಅಲ್ಟಿಮೇಟ್ಲಿ ಅತ್ಯಂತ ಕಾಂಪ್ಲೆಕ್ಸ್ ಆದ ಪ್ರಾಬ್ಲಮ್ ಕೂಡ ಅಲ್ಟಿಮೇಟ್ಲಿ ಇಟ್ ಕಮ್ ಡೌನ್ ಟು ಮೆಜಾರಿಟಿ ಕಂಪ್ಯೂಟೇಷನ್ ಇಸ್ ಮ್ಯಾಟ್ಮಲ್, ಅರೌಂಡ್ 80-90% ಇಸ್ ಮ್ಯಾಟ್ಮಲ್. ಜೊತೆಗೆ ಒಂದಷ್ಟು ಸಿಮ್ಡಿ ಫಂಕ್ಷನ್ಸ್ ಬರುತ್ತೆ ಅಷ್ಟೇನೆ. ಸೊ ಫಾರ್ ಎ ಕಂಪ್ಯೂಟರ್ ಇಟ್ ಇಸ್ 90% ಮ್ಯಾಟ್ಮಲ್ ಆರ್ 90-95% ಮ್ಯಾಟ್ಮಲ್, ಅರೌಂಡ್ 5-10% ಅದರ್ ಫಂಕ್ಷನ್ಸ್ ಲೈಕ್ ಸಾಫ್ಟ್ ಮ್ಯಾಕ್ಸ್, ಆಡ್ ಅಂಡ್ ಇದಿರುತ್ತೆ. ಇನ್ನು ಬೇರೆ ಬೇರೆ ಗೆಲುವು ಅಂತೆಲ್ಲ ಬರುತ್ತೆ, ಅದ್ರಲ್ಲಿ ಇರುತ್ತೆ ಅಷ್ಟೇ. ಕೊನೆಗೆ ವಿಲ್ ಟೆಲ್ ದ ಔಟ್ಕಮ್ ಆಫ್ ದ ಹೋಲ್ ಥಿಂಗ್. ಸೊ ನಾವು ಸೀನಲ್ಲಿ ಮಾಡ್ಬೋದಾ? ನಾವು ಕೂಡ ನಾವೆಲ್ಲ ಮೊದಲನೇ ಸರಿ ಬರ್ದಾಗ ಅಂದ್ರೆ ಒಂದು ನ್ಯೂರಲ್ ನೆಟ್ ಬಿಕಮ್ ಪಾಪ್ಯುಲರ್ ಅರೌಂಡ್ 10-15 years when I first wrote ಎಕ್ಸ್ಕ್ಲೂಸಿವ್ ಆರ್ ಕಂಡಿಡಿದಕ್ಕೆ ನಾನು ಫಸ್ಟ್ ನ್ಯೂರಲ್ ನೆಟ್ವರ್ಕ್ ಬರೆದಾಗ ಐ ರೋಟ್ ಇಟ್ ಇನ್ ಸಿ. ಒಂದು 200 ಲೈನ್ ಕೋಡ್ ಬರೆದ್ರೆ ಸರಳವಾಗಿ ಎಕ್ಸ್ಕ್ಲೂಸಿವ್ ಆರ್ನ ಟ್ರೈನ್ ಮಾಡ್ಬೋದು. ತುಂಬಾ ಏನ್ ಕಷ್ಟ ಇಲ್ಲ, ಸರಳವಾಗಿ ಬರಿಬಹುದು. ಆದ್ರೆ ಅದು ಬರೀ ಒಂದು ಮ್ಯಾಟ್ಮಲ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾನೊಂದು ಫಂಕ್ಷನ್ ಬರೆದ್ರೆ ಎಂಟೈರ್ ನ್ಯೂರಲ್ ನೆಟ್ ಬರೆಯೋದಕ್ಕೆ ತುಂಬಾ ದೊಡ್ಡ ಆಗ್ತಾ ಹೋಗುತ್ತೆ. ಆಮೇಲೆ ನಮ್ಮ ಫೋಕಸ್ ಕೋಡ್ ಕಡೆ ಹೋಗುತ್ತೆ ಬಿಟ್ರೆ ಲಾಜಿಕ್ ಕಡೆ ಹೋಗೋದಿಲ್ಲ. ಅದೇ ನೀವು ಬಲಗಡೆ ನೋಡ್ಬೋದು ಈ ಸ್ಲೈಡ್ ಅಲ್ಲಿ. ನಾನು ಅಸ್ಯೂಮ್ ದರ್ ಇಸ್ ಅ ಸಿಸ್ಟಮ್ ವಿಚ್ ಟೆಲ್ಸ್ ಮೀ
C is equal to matmul of A comma B, where A and B are matrices, which would be very easy for me to express. ಅಂದ್ರೆ ಮೊದಲು ಅಸೆಂಬ್ಲಿ ಅಬ್ಸ್ಟ್ರಾಕ್ಷನ್ ಇಂದ ನಿಧಾನವಾಗಿ ನಾವು ಸಿ ಪ್ರೋಗ್ರಾಮಿಂಗ್ ಅಂತ ಪ್ರೊಸೀಜರ್ ಲ್ಯಾಂಗ್ವೇಜ್ ಅಬ್ಸ್ಟ್ರಾಕ್ಷನ್ ಬಂದ್ವಿ 80s and 90s ಅಲ್ಲಿ. ಆಮೇಲೆ C++ ಬಂದ್ವಿ, ಅಲ್ಲಿ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಬೆನಿಫಿಟ್ ಬಂತು ಸಿ ಇಂದ. ಆಮೇಲೆ ಜಾವಾ ತರ ಲ್ಯಾಂಗ್ವೇಜ್ ಬಂತು. ಈಗ ನಮ್ಗೆ ಆತರ ಅಲ್ಲ. ನಮ್ಮ ಸಮಸ್ಯೆ ಇರೋದು ಡೀಪ್ ಲರ್ನಿಂಗ್ ಅಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮತ್ತು ಇತ್ಯಾದಿ ಲೀನಿಯರ್ ಆಲ್ಜಿಬ್ರಾ ಸಮಸ್ಯೆಗಳಿದೆ. ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಹೈ ಲೆವೆಲ್ ಅಬ್ಸ್ಟ್ರಾಕ್ಷನ್, ಈಗ ಮ್ಯಾಟ್ಮಲ್ ಅನ್ನೋ ಆಪರೇಷನ್ ಒಂದಿರೋ ಲ್ಯಾಂಗ್ವೇಜ್ ಇದ್ರೆ ಚೆನ್ನಾಗಿ ಅಂತ ಅನ್ಸಕ್ ಶುರುವಾಯ್ತು. ಅಂಡ್ ದಿಸ್ ಹ್ಯಾಪನ್ಡ್ ಇನ್ ಅರೌಂಡ್ ಲಾಸ್ಟ್ 10 years 15 years ಬ್ಯಾಕ್. ಸೊ ವಿ ನೀಡೆಡ್ ಅ ವೆರಿ ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಆಗ ಮೊದಲು ಟೆನ್ಸರ್ ಫ್ಲೋ ಬಂತು, ಪೈಟಾರ್ಚ್ ಬಂತು. ಜಾಕ್ಸ್ ಅನ್ನೋದು ಟೆನ್ಸರ್ ಫ್ಲೋ ಸಕ್ಸೆಸರ್ ಗೂಗಲ್ದು, ಪೈಟಾರ್ಚ್ ಅನ್ನೋದು ಫೇಸ್ಬುಕ್ ಅಥವಾ ಮೆಟಾ ಕಂಪನಿದು. ಅಫ್ಕೋರ್ಸ್ ನೀವು ನೋಡಿರ್ತೀರ, ಕೆಳಗಡೆ ಮ್ಯಾಥ್ ವರ್ಕ್ ಸಾಫ್ಟ್ವೇರ್ ಇದೆ ಒಂದು, ಇನ್ನು ಬೇರೆ ಬೇರೆ ಬಂದಿದೆ. ಬಟ್ ವಾಟ್ ವಿ ಯೂಸ್ ಮೇನ್ಲಿ ಇಸ್ ಪೈಟಾರ್ಚ್ ಅಟ್ ದಿಸ್ ಮೂಮೆಂಟ್. ಇಟ್ ಕ್ಯಾನ್ ಕೀಪ್ ಚೇಂಜಿಂಗ್. ಸೊ ಒಟ್ಟಾರೆ ಒಂದು ಕಂಪ್ಯೂಟರ್ ದೃಷ್ಟಿಯಿಂದ ನೋಡಿದ್ರೆ ಡೀಪ್ ಲರ್ನಿಂಗ್ ಇರುತ್ತಲ್ಲ, ಈಗ ಒಂದು ಜೆಮ್ ಅಂತ ಇಟ್ಕೊಳ್ಳಿ, 95% ಇಟ್ ಈಸ್ ಎ ಜನರಲ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಅಂದ್ರೆ ಎ ಅನ್ನೋ ಮ್ಯಾಟ್ರಿಕ್ಸ್ ವಿಚ್ ಆಸ್ A1 A2 A3 ಅಂಡ್ ಸೋ ಆನ್ ಎಲಿಮೆಂಟ್ಸ್, ಬಿ ಅನ್ನೋ ಮ್ಯಾಟ್ರಿಕ್ಸ್ ನ ಎಫಿಷಿಯಂಟ್ ಆಗಿ ಸಾಲ್ವ್ ಮಾಡೋದು ಹೆಂಗೆ. ಎಫಿಷಿಯಂಟ್ ಅಂದ ತಕ್ಷಣ ಯಾಕೆ ಹೇಗೆ ಎಫಿಷಿಯಂಟ್ ಅಂದ್ರೆ, ನಮ್ಗೆ ಇರೋ ಪ್ರೊಸೆಸರ್ ಇರುತ್ತಲ್ಲ ತುಂಬಾ ಪ್ಯಾರಲಿಸಮ್ ಇರುತ್ತೆ. ನಾವು ಮೊದ್ಲೇನ್ CPU ತರ ಇರಲ್ಲ. ಈಗ CPU ಕೂಡ ತುಂಬಾ ಕೋರ್ ಇರುತ್ತೆ, 4 ಕೋರ್ 8 ಕೋರ್ 16 ಕೋರ್ ಇರುತ್ತೆ. ಈವನ್ ನಿಮ್ಮ ಮೊಬೈಲ್, ಸಿಂಪಲ್ ಮೊಬೈಲ್ ಕೂಡ 8 ರಿಂದ 16 ಕೋರ್ ಇರುತ್ತೆ. ಒಂದು GPU, ಎನ್ವಿಡಿಯಾ GPU ಅಂದ್ರೆ ಸಾವಿರಾರು ಕಂಪ್ಯೂಟ್ ಯೂನಿಟ್ ಇರುತ್ತೆ. ಈ ಒಂದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಲ್ಲಿ ನೀವು ತೋರಿಸ್ತಿರೋ 3x3, ಬಟ್ ಇನ್ ರಿಯಲ್ ವರ್ಲ್ಡ್ ಇಟ್ ವಿಲ್ ಬಿ 1000 by 1000 ಮ್ಯಾಟ್ರಿಕ್ಸ್, 10,000 by 10,000 ಮ್ಯಾಟ್ರಿಕ್ಸ್ ಇರುತ್ತೆ. ಅದನ್ನ ಈ ತರ ಸಾವಿರಾರು ಕಂಪ್ಯೂಟರ್ ಇರೋ ಎಲಿಮೆಂಟ್ ಇರೋ ಒಂದು ಹಾರ್ಡ್ವೇರ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅಂತ ನೀವು ಸರಳವಾಗಿ ಎಕ್ಸ್ಪ್ರೆಸ್ ಮಾಡ್ಬಿಡ್ತೀರಿ ನಿಮ್ಮ ಅಲ್ಗಾರಿದಮ್ನ, ಮ್ಯಾಟ್ಮಲ್ A, B ಅಂತ. ಇದನ್ನ ತುಂಬಾ ಎಫಿಷಿಯಂಟ್ ಆಗಿ ಜಾಸ್ತಿ ಹಾರ್ಡ್ವೇರ್ ಕಾಂಪೋನೆಂಟ್ ಇರೋ ಒಂದು GPU ತರದ ಚಿಪ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದು ಹೇಗೆ. ಸೊ ಕಂಪೈಲರ್ ಮೊದಲು ಎಲ್ಲಿತ್ತು, ಒಂದು ಪ್ರೊಸೀಜರಲ್ ಲ್ಯಾಂಗ್ವೇಜ್ ಸಿ ಅಂತ ಪ್ರೊಸೀಜರ್ ಲ್ಯಾಂಗ್ವೇಜ್ ಅಲ್ಲಿ ಬರೆದ್ರೆ ಹೇಗೆ ಎಫಿಷಿಯಂಟ್ ಆಗಿ ಒಂದು CPU ಕಂಪೈಲ್ ಮಾಡ್ತಿರೋ ಅನ್ನೋದು ಕಂಪೈಲರ್ ಆಗಿತ್ತು 80ರ ದಶಕ 90ರ ದಶಕ 2000ರಲ್ಲಿ. ಅದೇ ನಮ್ ದೊಡ್ಡ ಸಮಸ್ಯೆ ಆಗಿತ್ತು. CPU ನಲ್ಲಿ ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ, x86 ಚಿಪ್ ಇರ್ಬೋದು ಅಥವಾ ARM ಇರ್ಬೋದು. ಈಗಿನ ದಶಕದಲ್ಲಿ ನೀವು ಮ್ಯಾಟ್ಮಲ್ ಈ ಅಬ್ಸ್ಟ್ರಾಕ್ಷನ್ ಅಲ್ಲಿ ಬರೀತೀರಾ ಕೋಡನ್ನ, ಅಥವಾ ಇನ್ನೂ ಹೈಯರ್ ಅಬ್ಸ್ಟ್ರಾಕ್ಷನ್ ಅಲ್ಲಿ ಬರೀತೀರಾ. ಇದನ್ನ ಎಫಿಷಿಯಂಟ್ ಆಗಿ ಬೇರೆ ಬೇರೆ ಚಿಪ್ ಇರುತ್ತೆ, ಪ್ರತಿ ಕಂಪನಿದ ಒಂದೊಂದು ಇನ್ಫ್ಲುಯೆನ್ಸ್ ಚಿಪ್ ಬರ್ತಾ ಇದೆ ಈಗ. ಆಯಾ ಕಂಪನಿ ಚಿಪ್ಗೆ ಎಫಿಷಿಯಂಟ್ ಆಗಿ ಕಂಪೈಲ್ ಮಾಡೋದು ಹೇಗೆ ಅನ್ನೋದು ಕಂಪೈಲರ್ ಸಮಸ್ಯೆ ಈಗ. ಅಂದ್ರೆ ಇರೋ ವರ್ಕ್ ಲೋಡ್ ಅನ್ನ ನಾವು ಸೀಕ್ವೆನ್ಷಿಯಲ್ ಆಗಿ ಮಾಡಿದ್ರೆ ಉಪಯೋಗ ಆಗಲ್ಲ ಅಷ್ಟು. ಈಗ A1 A2 A3 ಇಂಟು B1 B2 B1 B4 B7 ಅನ್ನೋದು ಒಂದು ಎಲಿಮೆಂಟ್ ಕಂಪ್ಯೂಟ್ ಮಾಡೋದು ನಿಜ. ಬಟ್ ಒಂದೇ ಪ್ರಾಸೆಸಿಂಗ್ ಯೂನಿಟ್ ಉಪಯೋಗಿಸಿದ್ರೆ ಸಾವಿರಾರು ಇದೆ ನಿಮ್ಮ ಹತ್ರ CPU. ಅದು CPU ತರ ಸಣ್ಣ CPU ಇರುತ್ತೆ, GPU ನಲ್ಲಿ ಸಾವಿರಾರು ಇರುತ್ತೆ. ಅವಾಗ ನಾನು A1 ಇಂಟು B2 A2 ಇಂಟು B5 A3 ಇಂಟು B8 ಅದನ್ನು ಕೂಡ ಪ್ಯಾರಲಲ್ ಆಗಿ ಮಾಡ್ಬೋದು. ಹಾಗೇನೆ A4 ಇಂಟು B1 A5 ಇಂಟು B4 A6 ಇಂಟು B7 ಅದನ್ನು ಪ್ಯಾರಲಲ್ ಆಗಿ ಮಾಡ್ಬೋದು. ಸೊ ನಾವು ಎಷ್ಟು ಪ್ಯಾರಲಲ್ ಆಗಿ ಮಾಡಕ್ ಸಾಧ್ಯ, ಎಷ್ಟು ಕಂಪ್ಯೂಟ್ ಯೂನಿಟ್ ಅನ್ನು ಬಳಸಕ್ ಸಾಧ್ಯ, ಒಂದು ಸಿಂಪಲ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂದ್ರೆ 1000 by 1000 ಅಥವಾ 2000 by 2000 ಅದನ್ನ ಬಳಸ್ಬಿಟ್ಟು ಒಂದು ಪ್ಯಾರಲಿಸಮ್ ಉಪಯೋಗಿಸೋದು, ಎರಡು ನಮಗೆ ಇರೋ ಮೆಮೊರಿನ ಎಫಿಷಿಯಂಟ್ ಆಗಿ ಬಳಸೋದು, ಎರಡು ಮಾಡಕ್ ಸಾಧ್ಯನಾ ಅಂತ ಪ್ರಶ್ನೆ. ಎಂಟೈರ್ಲಿ ಡೀಪ್ ಲರ್ನಿಂಗ್ ಕಂಪೈಲೇಷನ್ ಇಸ್ ಅಬೌಟ್ ಗೆಟಿಂಗ್ ಅ ಜಮ್ ಕರೆಕ್ಟ್ಲಿ ವರ್ಕಿಂಗ್ ಅಟ್ ಅ ವೆರಿ ಎಫಿಷಿಯಂಟ್ ಮ್ಯಾನರ್. ಎರಡನೇದಾಗಿ ಜಮ್ನ ಎಫಿಷಿಯಂಟ್ ಆಗಿ ಮಾಡಕ್ ಸಾಧ್ಯ ಆದ್ಮೇಲೆ ಅದ್ರ ಜೊತೆಗಿರುತ್ತಲ್ಲ ಸಿಮ್ಡಿ ಆಪರೇಷನ್, ಸಾಫ್ಟ್ ಮ್ಯಾಕ್ಸ್ ಇರ್ಬೋದು ಅಥವಾ ಗೆಲು ಇರ್ಬೋದು, ಅವೆರಡು ಒಟ್ಟಿಗೆ ಹಂಗೆ ಎಫಿಷಿಯಂಟ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಸೊ ಇದೆಲ್ಲವೂ ಕೂಡ at a scale of let's say 1 lakh by 1 lakh ಬರಕ್ ಶುರು ಆದ್ರೆ ಜಮ್ಮು, ಅವಾಗ ಏನ್ ಮಾಡ್ತೀರಾ ಅಂತ ಪ್ರಶ್ನೆ ಬರಕ್ ಶುರು ಆಗುತ್ತೆ. ಸೊ ಕರೆಂಟ್ಲಿ 1000 is the simplest that we illustrate for a new student who joins the group. We ask him to decompose 1k by 1k matmul, ಹೇಗೆ ಎಫಿಷಿಯಂಟ್ ಆಗಿ ಮಾಡ್ತೀಯಪ್ಪ ಅಂತ. ಬಟ್ ಆಕ್ಚುಲಿ there are times when we see 1 lakh by 1 lakh matmul ಬರಕ್ ಶುರು ಆಗುತ್ತೆ. ಅದನ್ನ ಸಾವಿರಾರು ಕಂಪ್ಯೂಟಿಂಗ್ ಎಲಿಮೆಂಟ್ ಇರುತ್ತೆ, ಆ ಎಲಿಮೆಂಟ್ ಗಳಿಗೆ ಹೇಗೆ ಸ್ಪ್ಲಿಟ್ ಮಾಡ್ತೀವಿ, ಪ್ಯಾರಲಿಸಮ್ ಹೇಗೆ ಬಳಸ್ತೀವಿ, ಹಾಗೆ ಎಷ್ಟೋ ಲಿಮಿಟೆಡ್ ಮೆಮೊರಿ ಇರುತ್ತೆ, ನಾವು ಅಂದ್ಕೊಂಡಷ್ಟು ಫುಲ್ ಮೆಮೊರಿ ಇರಲ್ಲ.
ಅಷ್ಟು ಮೆಮೊರಿ ಇದ್ದಾಗ ತುಂಬಾ ಎಫಿಷಿಯಂಟ್ ಆಗಿ ಮೆಮೊರಿ ಯೂಸೇಜ್ ಹೇಗೆ ಮಾಡ್ತೀವಿ ಅಂತ. ಇವೆಲ್ಲ ಮೆಮೊರಿ ಬೌಂಡ್. ಇಷ್ಟಿದ್ರು ಕೂಡ ಇದು ಕಂಪ್ಯೂಟ್ ಬೌಂಡ್ ಪ್ರಾಬ್ಲಮ್ಗಳಲ್ಲ. ಡೀಪ್ ಲರ್ನಿಂಗ್ ಯಾವಾಗಲೂ ಹೆಚ್ಚಿನ ಸಾರಿ ಇಟ್ಸ್ ಮೆಮೊರಿ ಬೌಂಡ್. ಅಂದ್ರೆ ಲಿಮಿಟೇಷನ್ ಇರೋದು ಮೆಮೊರಿ ಟ್ರಾನ್ಸ್ಫರ್ ಇಂದ, ಕಂಪ್ಯೂಟ್ ಇಂದ ಅಲ್ಲ. ಸೊ ಮೆಮೊರಿ ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಪ್ಯಾರಲಿಸಮ್ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದೇ ದೊಡ್ಡ ಸಮಸ್ಯೆ. ಅಂಡ್ ಇಟ್ ಹ್ಯಾಸ್ ಟು ಬಿ ಡನ್ ಎಟ್ ಅ ಸ್ಕೇಲ್. ಮೊದಲು ಲೆಟಸ್ GCC LLVM ಕಾಲದಲ್ಲಿ ನಾವು CPU ಕಂಪೈಲ್ ಮಾಡ್ತಾ, ಲೆಟ್ಸ್ ಸೇ ಕಂಪೈಲರ್ missed an optimization, we might have missed around 5% performance or even 1% performance or 10% performance. ಅದೇ ಡೀಪ್ ಲರ್ನಿಂಗ್ ಅಲ್ಲಿ ಕಂಪೈಲರ್ ಏನಾದ್ರು ಒಂದು ಆಪ್ಟಿಮೈಸೇಷನ್ ಮಿಸ್ ಮಾಡಿದ್ರೆ ವಿ ವಿಲ್ ಟಿಪಿಕಲಿ ಮಿಸ್ 2x to 5x performance. And considering the cost of a GPU or any accelerator, losing 2x to 5x performance is not acceptable. ಸೊ ಎಲ್ಲ ಆಪ್ಟಿಮೈಸೇಷನ್ ಆಗಬೇಕು, ಎಫಿಷಿಯಂಟ್ ಆಗಿ ಆಗಬೇಕು, ಡೇ ಇನ್ ಅಂಡ್ ಡೇ ಔಟ್ ಆಗಬೇಕು. ನೀವು ಮಿಸ್ ಮಾಡಕ್ ಸಾಧ್ಯ ಇಲ್ಲ. A typical H100 from NVIDIA costs around $40,000. ಅಂದ್ರೆ 30 ರಿಂದ 40 ಲಕ್ಷ ಇರುತ್ತೆ. ಸೊ ನೀವು ಅದನ್ನ ಎಷ್ಟು ಎಫಿಷಿಯಂಟ್ ಆಗಿ ಬಳಸ್ತೀರಾ ಪ್ರತಿ ನಿಮಿಷ ಅಂತ ನಿಮ್ ಪ್ರಶ್ನೆ. ಕ್ಲೌಡ್ ವೆಂಡರ್ ಆದ್ರೆ ಇಸ್ ಕಂಪೈಲರ್ ಶುಡ್ ಡು ಎವ್ರಿ ಮಿನಿಟ್ ಎಫಿಷಿಯಂಟ್ ಕಂಪೈಲೇಷನ್. ಸೊ ಇದು ಸಮಸ್ಯೆ. ಈ ಬಣ್ಣಗಳೆಲ್ಲ ಏನ್ ತೋರಿಸ್ತಾ ಇದೆ ಅಂದ್ರೆ ನಾವು ಕಂಪ್ಯೂಟೇಷನ್ ಯಾವ್ಯಾವ ಆರ್ಡರ್ ಅಲ್ಲಿ ಮಾಡಬಹುದು. ಸೊ ಇಟ್ಸ್ ಪಾಸಿಬಿಲಿಟೀಸ್ ಆರ್ ವೆರಿ ಹೈ. ಇವನ್ ಎ ಸಿಂಪಲ್ ನೀವು 10x10 ಅಥವಾ 20x20 ಮ್ಯಾಟ್ರಿಕ್ಸ್ ತಗೊಂಡ್ರೆ ಯು ಕ್ಯಾನ್ ಡೂ ಇನ್ ಮಲ್ಟಿಪಲ್ ವೇಸ್. And 1000x1000 is a huge opportunity to get best performance. And as I have told you, when a new intern joins us, let's say first day or a first week, we give 1K by 1K and ask him to get the best performance. Okay. So simple, I'll take GPU because the GPU is more common. It's not representative of our company. We make a LLM specific inference engine, so it's different from GPU. So GPU is easy to explain. It's known from multiple companies. It's there in the textbooks. So there is a CPU memory, what you call DRAM at the right side, where there is a CPU on the right side, and there's a bottom, there is a GPU. Okay, so we transfer data from CPU memory to GPU memory and start the parallel computation. Okay. ಸೊ ಅಲ್ಲಿ ನೆಟ್ವರ್ಕ್ ಇನ್ವಾಲ್ವ್ ಆಗಿರುತ್ತೆ. CPU ಕೋರಲ್ ಕಂಪ್ಯೂಟೇಷನ್ ಒಂದಷ್ಟು ನಡೆಯುತ್ತೆ, ಬಟ್ ಹೆಚ್ಚಿನ ಕಂಪ್ಯೂಟೇಷನ್ ಎಲ್ಲ GPU ನಲ್ಲಿ ನಡೆಯುತ್ತೆ. GPU ನೋಡಿ, GPU ಕೋರ್ಸ್ ನ ತುಂಬಾ ಜಾಸ್ತಿ ತೋರಿಸಿದೀವಿ ಯಾಕಂದ್ರೆ ತುಂಬಾ ಜಾಸ್ತಿ ಇರುತ್ತೆ. GPU ಮೆಮರಿ ಸ್ವಲ್ಪ GB ಇರುತ್ತೆ. CPU ಮೆಮರಿ ಕಂಪ್ಯಾರಿಟಿವ್ಲಿ ವಿಲ್ ಬಿ ವೆರಿ ಹೈ. 100 GB, 200 GB is very common in a production system. ಸೊ ಇಲ್ಲಿ ನಮ್ಮ ಯಾವಾಗಲೂ ಕನ್ಸರ್ನ್ ಏನಪ್ಪಾ ಅಂದ್ರೆ ಹೌ ಟು ಗೆಟ್ ಪ್ಯಾರಲಿಸಮ್, ಹೌ ಟು ಯೂಸ್ ದ GPU ಮೆಮರಿ ವೆರಿ ಎಫಿಷಿಯಂಟ್ಲಿ. CPU ಪ್ರಶ್ನೆನೇ ಬರಲ್ಲ. CPU ಇಸ್ ಜಸ್ಟ್ ಟ್ರಾನ್ಸ್ಫರ್ ಎಂಜಿನ್ ನಮ್ಮ ಪ್ರಕಾರ. ಸೊ GPU ನಲ್ಲಿ ಒಂದು ನಂಬರ್ ಆಫ್ ಕೋರ್ಸ್ ಇರುತ್ತೆ, ಇನ್ನೊಂದು ಥ್ರೆಡ್ಸ್ ಇರುತ್ತೆ. ಥ್ರೆಡ್ ಬ್ಲಾಕ್ ಮಾಡಬಹುದು, ಮೆಮೊರಿ ಇಶ್ಯೂಸ್ ಬರುತ್ತೆ. ಸೊ ಅಗೇನ್ ಗೆಟಿಂಗ್ ಪರ್ಫಾರ್ಮೆನ್ಸ್ ಔಟ್ ಆಫ್ GPU ಇಸ್ ಅನದರ್ ಕೋರ್ಸ್ ಆಲ್ ಟುಗೆದರ್. GPU ಆರ್ಕಿಟೆಕ್ಚರ್ ಹೇಗಿರುತ್ತೆ, ಅದ್ರಲ್ಲಿ ಪರ್ಫಾರ್ಮೆನ್ಸ್ ಹೇಗೆ ಬರುತ್ತೆ. ಯಾರು ಆಸಕ್ತಿ ಇದ್ರೆ ಹೆನಿಸಿ ಪ್ಯಾಟರ್ಸನ್ ಅಂತ ಪುಸ್ತಕ ಇದೆ, ಅಡ್ವಾನ್ಸ್ ಕಂಪ್ಯೂಟರ್ ಆರ್ಕಿಟೆಕ್ಚರ್, ತೆಗೆದು ನೋಡ್ಬೋದು. ಅದ್ರಲ್ಲಿ 1 ಚಾಪ್ಟರ್ GPU ಇರುತ್ತೆ. ಅದ್ರಲ್ಲಿ 7ನೇ ಚಾಪ್ಟರ್, ಈ ಸರಿ 6th ಎಡಿಷನ್ ಅಲ್ಲಿ 7ನೇ ಚಾಪ್ಟರ್ ಹೌ ಟು ಗೆಟ್ ಪರ್ಫಾರ್ಮೆನ್ಸ್ ಔಟ್ ಆಫ್ GPU ಫಾರ್ ಇಟ್ ನ್ಯೂರಲ್ ನೆಟ್ವರ್ಕ್ ಅಂತಾನೆ ಇದೆ. 1 ಚಾಪ್ಟರ್ ತೆಗೆದು ನೋಡಿ, ಗೊತ್ತಾಗುತ್ತೆ. ಬಟ್ ಎಸೆನ್ಷಿಯಲಿ ವಿ ವಾಂಟ್ ಟು ಗೆಟ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಫಾರ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. How can I spread the matrix multiplication to utilize the parallelism available, as well as how to minimize the memory footprint of a big matrix multiplication. ಇಷ್ಟೇ ಸಮಸ್ಯೆ ಇರೋದು, ಅದನ್ನ ಹೇಗೆ ಮಾಡ್ತೀವಿ ಅಂತ. So this is like various possibilities. Again, I told you right previously, like thread 1 ಅಲ್ಲಿ ನಾನು ಮಾಡ್ಬೋದು, ಒಂದು ಎಲಿಮೆಂಟ್ ಕಂಪ್ಯೂಟ್ ಮಾಡ್ಬೋದು. ಇನ್ನೊಂದು ಥ್ರೆಡ್ n ಅಲ್ಲಿ ಇನ್ನೊಂದು ಎಲಿಮೆಂಟ್ ಮಾಡ್ಬೋದು. ಬಟ್ ಹಂಗ್ ಮಾಡಿದ ತಕ್ಷಣ ನಾನು A12 is a row for me in the computation. Do I need to keep it in one compute unit of the GPU, or shall I spread it across multiple compute unit? ಹಾಗೇನೆ B ಮ್ಯಾಟ್ರಿಕ್ಸ್ ಅಲ್ಲಿ ಈಗ B11 B21 ಇದೆಯಲ್ಲ, ಅದೊಂದು ಕಾಲಮ್ which should multiply with A11 A12. ಹಾಗೇನೆ A21 A22 B11 B21 ಮಲ್ಟಿಪ್ಲೈ ಆಗಬೇಕು. Can I copy A11 and A12 across compute unit? Also, can I copy B11 and B21 across computer? ಎಲ್ಲವೂ ಕಾಪಿ ಮಾಡಕ್ ಶುರು ಮಾಡಿದ್ರೆ ಮೆಮೊರಿ ಯೂಸೇಜ್ ಏನಾಗುತ್ತೆ, ಇನ್ಎಫಿಷಿಯಂಟ್ ಆಗ್ತಾ ಹೋಗುತ್ತೆ. ಸೊ there is a limit for everything. To get the more parallelism, I might have to copy multiple times some of this simple sub matrices. ಇದಕ್ಕೆ ಟೈಲಿಂಗ್ ಅಂತ ಕರಿತೀವಿ ಕಂಪೈಲರ್ ಟರ್ಮಿನಾಲಜಿ. ಆರ್ಕಿಟೆಕ್ಚರ್ ಇದು ಬರುತ್ತೆ. ನೀವು ಅಕಸ್ಮಾತ್ ಅಡ್ವಾನ್ಸ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಓದೋದು ಇದು ಬರುತ್ತಿದ್ದು. To get the best performance, I have to copy this A11 A12, that is a single row of the matrix A, across different compute units. ಹಾಗೇನೆ
ವೇರಿಯಸ್ ಕಾಲಮ್ ಕೂಡ ನಾನು ತುಂಬಾ ಕಡೆ ಕಾಪಿ ಮಾಡ್ಬೇಕು, ಸೊ ದಟ್ ಐ ಕ್ಯಾನ್ ಪ್ಯಾರಲಲಿ ಡೂ ದ ಕಂಪೈಲೇಷನ್, ಪ್ಯಾರಲಲಿ ಡೂ ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಹಾಗೆ ಮಾಡಿದ ತಕ್ಷಣ ಮೆಮೊರಿ ಲಿಮಿಟೇಷನ್ ಶುರು ಆಗುತ್ತೆ. ಅಷ್ಟೊಂದು ಸರಿ ಕಾಪಿ ಮಾಡಿದ ಎಫಿಷಿಯಂಟ್ ಯೂಸೇಜ್ ಆಗಲ್ಲ. ಸೊ ಇದೆಲ್ಲದಕ್ಕೂ ಆಲ್ವೇಸ್ ದರ್ ಇಸ್ ಎ ಟ್ರೇಡ್ ಆಫ್, ಹೌ ಮಚ್ ಐ ಕ್ಯಾನ್ ಕಾಪಿ, ಹಾಗೆ ಹೌ ಮಚ್ ಐ ಕ್ಯಾನ್ ಯುಟಿಲೈಸ್ ದ ಪ್ಯಾರಲಿಸಮ್. ಸೊ ಹೆಚ್ಚಿನ ಕಂಪೈಲರ್ ಅಲ್ಗಾರಿದಮ್ಗಳೆಲ್ಲ ಕೂಡ ಈ ಟ್ರೇಡ್ ಆಫ್ ಅನ್ನ ಸಾಲ್ವ್ ಮಾಡೋದಕ್ಕೆ ಹೋಗುತ್ತೆ ನಮ್ದು ಸಂಪೂರ್ಣವಾಗಿ. ಅಂಡ್ ಟಿಪಿಕಲ್ AI companies, every AI company will have a compiler team ranging from 20 to 50 people across the globe, or sometimes even up to 100 people, and trying to solve various parts of this problem for various models. ಈಗ ನಾವ್ ಈಗ ಕೆಲಸ ಮಾಡ್ತಿರೋದು ಮಾಡಲ್ಸ್ ಅಂದ್ರೆ ಈಗ ಒಂದೊಂದು ಪ್ರಾಬ್ಲಮ್, ಈಗ ಬರೀ ಟೆಕ್ಸ್ಟ್ ಜನರೇಷನ್ಗೆ ಚಾಟ್ GPT ತರದ್ದು GPT-2 ಅಂತ ಬರುತ್ತೆ, ಓಪನ್ ಸೋರ್ಸ್. ಚಾಟ್ GPT ಈಸ್ ಕ್ಲೋಸ್ ಸೋರ್ಸ್ ಓಪನ್ AI, GPT-2 ಅಂತ ಬರುತ್ತೆ. ಈಗ ನಾವು ಕೆಲಸ ಮಾಡ್ತಿರೋದು ಮೆಟಾದು ಲಾಮಾ ಅಂತ ಬರುತ್ತೆ, ಬರೀ ಟೆಕ್ಸ್ಟ್ ಜನರೇಷನ್ಗೆ. ಅದೇ ಇಮೇಜ್ ಜನರೇಟ್ ಮಾಡ್ಬೋದು, ಸ್ಟೇಬಲ್ ಡಿಫ್ಯೂಷನ್ ಅಂತ ಮಾಡಲ್ ಬರುತ್ತೆ. ಅಥವಾ ಟೆಕ್ಸ್ಟ್ ಮತ್ತೆ ಇಮೇಜ್ ಸೇರಿಸ್ಬಿಟ್ಟು ಒಂದಕ್ಕೊಂದು ಹೇಗೆ ಮ್ಯಾಚಿಂಗ್ ಆಗುತ್ತೆ ಅಂತ ನೋಡ್ಬೋದು. ಅದಕ್ಕೆ ಕ್ಲಿಪ್ ಅಂತ ಒಂದು ಓಪನ್ ಕ್ಲಿಪ್ ಅಂತ ಒಂದು ಮಾಡಲ್ ಇದೆ. ಸೊ ಪ್ರತಿಯೊಂದು ಮಾಡಲ್ನು ಕೂಡ ನಾವು ಕಂಪೈಲ್ ಮಾಡಿ ಅದು ಹೇಗೆ ಎಫಿಷಿಯಂಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ನೋಡ್ಬೇಕು. ಬೇರೆ ಬೇರೆ ಡೊಮೈನ್ ಬರುತ್ತೆ, ಟೆಕ್ಸ್ಟ್ ಜನರೇಷನ್, ಇಮೇಜ್ ಜನರೇಷನ್, ಲೇಟೆಸ್ಟ್ ಡಾಲಿ ಅಂತ ಬರುತ್ತೆ. ನೀವು ಒಂದು ಡಿಸ್ಕ್ರಿಪ್ಷನ್ ಕೊಟ್ರೆ ಒಂದು ಮೊನಾಲಿಸಾ ತರ ಅಂದ್ರೆ ಮೊನಾಲಿಸಾ ತರ ಕಾಣಿಸೋ ಐನ್ಸ್ಟೈನ್ ಚಿತ್ರ ಬರಿ ಅಂತ ಹೇಳಿದ್ರೆ ಡಾಲಿ ಎಂಜಿನ್ ಜನರೇಟ್ ಮಾಡ್ಕೊಡುತ್ತೆ. ಸೊ ವಿ ವೆಂಟ್ ಟು ಅಪ್ ಟು ಎನ್ ಎಕ್ಸ್ಟೆಂಡ್, ನೋಡಪ್ಪ ನೀನು ಒಂದು ಐನ್ಸ್ಟೈನ್ ತರಹ ಇರೋ ಒಂದು ಮೊನಾಲಿಸಾ ಚಿತ್ರ ಕೊಡು ನಮಗೆ, ಅದಕ್ಕೊಂದು ತೂಗ್ ಹಾಕಿರೋ ಫ್ರೇಮ್ ಇರುತ್ತಲ್ಲ ಅದನ್ನ ಕೊಡ್ಬೇಕು, ಲೈಟ್ ಸೋರ್ಸ್ ಮೇಲ್ಗಡೆ ಬರ್ತಾ ಇರಬೇಕು ಅಂತ ಕೇಳಿದ್ವಿ ನಾವು ನಮ್ಮ ಕಂಪ್ಯೂಟರ್ ಎಂಜಿನ್ಗೆ ಹೋದ ವರ್ಷ. ಇಟ್ ಜನರೇಟೆಡ್ ಎ ಮೊನಾಲಿಸಾ ಕೈಂಡ್ ಆಫ್ ಪಿಕ್ಚರ್, ಅಂದ್ರೆ ಐನ್ಸ್ಟೈನ್ ತರ ಇರೋ ಮೊನಾಲಿಸಾ ಜನರೇಟ್ ಮಾಡಿದ್ರು. ಮೇಲ್ಗಡೆ ಒಂದು ಕ್ಯಾನ್ವಾಸ್ ತರದಲ್ಲಿ ಮೇಲ್ಗಡೆ ಒಂದು ಹೋಲ್ ಇತ್ತು. ಸೊ ಮೇಲ್ಗಡೆಯಿಂದ ನಾವು ಬೆಳಕು ಬಿಟ್ಟಾಗ ಆ ಹೋಲ್ದು ಅಫ್ಕೋರ್ಸ್ ಕೆಳಗಡೆ ನೆರಳು ಬರ್ಬೇಕು ನೆಲದಲ್ಲಿ, ಆ ಇಡೀ ಕ್ಯಾನ್ವಾಸ್ದು ಅದ್ ನೆರಳು ಬಂತು, ಜೊತೆಗೆ ಆ ಹೋಲ್ ಇರುತ್ತಲ್ಲ ತೂಗು ಹಾಕಿರೋ ಹೋಲು, ಆದ್ರಿಂದ ಬೆಳಕು ದಾಟ್ಬಿಟ್ಟು ಕೆಳಗಡೆ ಬೆಳಕು ಕೂಡ ಕಾಣಿಸುತ್ತೆ. ಡಾಲಿ ಎಂಜಿನ್ ಅಷ್ಟು ಅಕ್ಯುರೇಟ್ ಆಗಿ ಜನರೇಟ್ ಮಾಡುತ್ತೆ ಇಮೇಜ್ಗಳನ್ನ. ಅದು ಕೂಡ ನಾವು ಈಗ ಸಾಲ್ವ್ ಮಾಡ್ತಿರೋ ಒನ್ ಆಫ್ ದ ಪ್ರಾಬ್ಲಮ್ಸ್. ಈ ತರ ಸಮಸ್ಯೆಗಳಿಗೆ ಎಲ್ಲ ಅಲ್ಟಿಮೇಟ್ಲಿ ಇಟ್ ಆಲ್ ಕಮ್ಸ್ ಟು ಹೌ ಎಫಿಷಿಯಂಟ್ ಇಸ್ ಯುವರ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಎಂಟೈರ್ A compilation is one main part is how efficient is your matrix multiplication. So this is like ಎಲ್ಲರೂ ಇದೇ ಮಾಡ್ತಾರೆ, ಡಿ ಮ್ಯಾಟ್ರಿಕ್ಸ್, NVIDIA ಎಲ್ಲರೂ ಕೂಡ. ಒಂದು ಗ್ರಾಫ್ ಇರುತ್ತೆ. ಎಂಟೈರ್ ಡೀಪ್ ಲರ್ನಿಂಗ್ ಇಸ್ ಹೌ ಟು ಕಂಪೈಲ್ ಅ ಗ್ರಾಫ್ ಯೂಸಿಂಗ್ ಎ ಗ್ರಾಫ್ ಕಂಪೈಲರ್. ಅಂದ್ರೆ DL ಅಂತ ಕರೆದ್ರೆ ಡೀಪ್ ಲರ್ನಿಂಗ್ ಅಂತ. ಡೀಪ್ ಲರ್ನಿಂಗ್ ಗ್ರಾಫ್ ಕಂಪೈಲರ್, ವಿ ಡೂ ಕಂಪೈಲರ್ ಆಪ್ಟಿಮೈಸೇಷನ್ ಟು ಗೆಟ್ ಮಷಿನ್ ಅಸೆಂಬ್ಲಿ ವಿಚ್ ಇಸ್ ಸ್ಪೆಸಿಫಿಕ್ ಟು ಅವರ್ ಓನ್ ಚಿಪ್. ಎಲ್ಲರದ್ದು ಅವ್ರವ್ರದ್ದೇ ಅಸೆಂಬ್ಲಿ ಇರುತ್ತೆ, NVIDIA ಅವ್ರದ್ದೇ ಇರುತ್ತೆ, ಗೂಗಲ್ TPU ಇದೆ. ಹೆಚ್ಚು ಕಡಿಮೆ ಈಗ ಯಾರಾದ್ರೂ ಅಕಸ್ಮಾತ್ ಲೇಟೆಸ್ಟ್ ಗೂಗಲ್ ಮೊಬೈಲ್ ಇಟ್ಕೊಂಡಿದ್ರೆ, ಗೂಗಲ್ದು ಅವೀಕ್ಷಿತ್ ಗೂಗಲ್ ಮೊಬೈಲ್ ಹೆಸರೇನು ಸಿರೀಸ್? ನೆಕ್ಸಸ್, ನಾಟ್ ನೆಕ್ಸಸ್, Pixel. Yeah, something like that. So all of them will have very advanced TPUs which can do very fast inference engines, right? Most of them are very good inference engines. And it's, of course, Apple does something similar. Ella mobile providers, so they will have, slowly you will see a lot of compute getting done in all the mobiles. So that will be the next revolution in mobiles. The most of the AI should happen in mobiles. The compute is limited, memory is limited, and energy is limited. You cannot consume too much energy. So that's the next challenge for DL compilation, how to reduce the energy. So as I told you earlier, ಮೊದಲೇ ಹೇಳಿದ್ದೀನಿ ಹೇಗಪ್ಪ ಒಂದು ಹೈ ಲೆವೆಲ್ ಅಬ್ಸ್ಟ್ರಾಕ್ಷನ್ ನೋಡಿ. ಟಾರ್ಚ್ ಡಾಟ್ ಟೆನ್ಸರ್ ಅಂತ ಹೇಳಿದ್ರೆ ಒಂದು ವೆಕ್ಟರ್ ಅಂತ ಕೇಳಿ, 1 2 3 ಅಂತ ಒಂದು ವೆಕ್ಟರ್, 4 5 6 ಅಂತ, ಸಾರಿ ಒಂದು ವೆಕ್ಟರ್ 4 5 6 ಅಂತ ಇನ್ನೊಂದು ವೆಕ್ಟರ್, ಅವೆರಡು ಸೇರ್ಬಿಟ್ಟು ಒಂದು ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ 2/3 ಟೆನ್ಸರ್ is equivalent to ಮಲ್ಟಿ ಡೈಮೆನ್ಷನಲ್ ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸ್ ಇದೆ, ಬಿ ಅಂತ ಇನ್ನೊಂದು ಮ್ಯಾಟ್ರಿಕ್ಸ್ ಇದೆ, ಅದು 3/2 ಇದೆ. ಸೊ this is in PyTorch world. You can define a matrix or a tensor called A, which is 2/3, and there is a matrix B which is 3/2. So ulta ಹೇಳ್ತಾ ಇದೀನಾ, B is actually 2/3, A is 3/2. No, anyway, okay, we'll get to know. 2/3 ಇದೆ A, B ಅನ್ನೋದು 3/2 ಇದೆ. ನಾನು torch.matmul ಅಂದ್ರೆ I will get a result of it which is like
2/2 because it's 2/3 into 3/2 will lead into 2/2 matrix multiplication output barutte. This is in PyTorch. So ಈ ಸಿಂಪಲ್ ಟಾರ್ಚ್ ಏನ್ ಹೇಳುತ್ತೆ, ಟಾರ್ಚ್ ಡಾಟ್ ಮ್ಯಾಟ್ಮಲ್ 3 ಲೈನ್ ಬರ್ದಿದ್ದೀನಿ ನಾನು. ಟಾರ್ಚ್ ಡಾಟ್ ಟೆನ್ಸರ್ ಎ ಇಸ್ ಇಕ್ವಲ್ ಟು ಟಾರ್ಚ್ ಡಾಟ್ ಟೆನ್ಸರ್ ಡಿಫೈನ್ ಮಾಡಿದ್ದೀನಿ, ಬಿ ಇಸ್ ಇಕ್ವಲ್ ಟು ಟಾರ್ಚ್ ಡಾಟ್ ಟೆನ್ಸರ್ ಡಿಫೈನ್ ಮಾಡಿದ್ದೀನಿ, ಆಮೇಲೆ ಟಾರ್ಚ್ ಡಾಟ್ ಮ್ಯಾಟ್ಮಲ್ ಎ ಕಾಮ ಬಿ ಅಂತ ಮಾಡಿದ್ದೀನಿ. 3 ಲೈನ್ ಬರ್ದಿದ್ದೀನಿ. ಸೊ ಇಷ್ಟು ನಾನು ಅಕಸ್ಮಾತ್ ಏನಾದ್ರು ಸೀನಲ್ಲಿ ಬರೆದ್ರೆ ಒಂದು 10 ರಿಂದ 15 ಲೈನ್ ಅಂತ ಕಡಿಮೆ ಅಂದ್ರೆ ಬರೀಲೇಬೇಕು. ಅದೇ ಪೈಟಾರ್ಚ್ ಅಲ್ಲಿ ವಿಚ್ ಇಸ್ ಎ ಲೈಬ್ರರಿ ಇನ್ ಪೈಥಾನ್, ನಾನು 3 ಲೈನ್ ಬರೆದ್ಬಿಟ್ಟು 2 ಮ್ಯಾಟ್ರಿಕ್ಸ್ ಡಿಫೈನ್ ಮಾಡಿ 3ನೇದಲ್ಲಿ ಅದನ್ನು ಮಲ್ಟಿಪ್ಲೈ ಮಾಡ್ಬೋದು. ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಹೈ ಲೆವೆಲ್ ಅಬ್ಸ್ಟ್ರಾಕ್ಷನ್. ಬಟ್ ಅಟ್ ದ ಸೇಮ್ ಟೈಮ್ ಟಾರ್ಚ್ ಡಾಟ್ ಮ್ಯಾಟ್ಮಲ್ ಅಂತ ನೋಡಿದ ತಕ್ಷಣ ದ ಕಂಪೈಲರ್ ಟೇಕ್ಸ್ ದಿಸ್ ಫಾರ್ಮ್. ಸೊ ನಮಗೆ ಇನ್ಪುಟ್ ಬರೋದು ಈ ತರ ಬರುತ್ತೆ. ಇದು MLIR ಅಂತ ಕರಿತೀವಿ ನಾವು ಬಳಸೋ ಇಂಟರ್ಮೀಡಿಯೇಟ್ ರೆಪ್ರೆಸೆಂಟೇಷನ್. ಈ ತರ IR ಬರುತ್ತೆ, ನಮಗೆ ಕಾಣಿಸ್ತಾ ಇರುತ್ತೆ ನೋಡಿ ಇಲ್ಲೆಲ್ಲ. ಅಂದ್ರೆ ಇಲ್ಲಿ MN ಅಂತ ಬರಲ್ಲ, ಎಕ್ಸಾಕ್ಟ್ 2/3 3/2 ಎಲ್ಲ ಬರುತ್ತೆ, 2/2 ಅಂತ ಬರುತ್ತೆ. ಇದು ಇಲಿಸ್ಟ್ರೇಷನ್ ಹಾಕಿದೀವಿ ಅಷ್ಟೇ, M/K K/N ಅಂತ. ನಾವು ಯಾವಾಗ್ಲೂ ಜಮ್ ಬಗ್ಗೆ ಮಾತಾಡಿದ್ರೆ M into N ಅಂತ ಔಟ್ಪುಟ್ ನೋಡ್ತೀವಿ. ಇಲ್ಲಿ M into M ಇರುತ್ತೆ. ಒಂದ್ ಮ್ಯಾಟ್ರಿಕ್ಸು M into K ಅಂದ್ರೆ 2/3 ಇನ್ ಅವರ್ ಕೇಸ್. ಅನದರ್ ಮ್ಯಾಟ್ರಿಕ್ಸ್ ಇಸ್ 3/2, ರಿಸಲ್ಟೆಂಟ್ ಇಸ್ 2/2. ಸೊ M is 2, K is 3, N is 2 in this case. ಸೊ ನಮಗೆ ಸ್ಟೇಬಲ್ HL ಅಂದ್ರೆ ಒಂದು ಕಂಪೈಲರ್ IR, ಇಲ್ಲಿ ಡಾಟ್ ಅಂದ್ರೆ ಡಾಟ್ ಪ್ರಾಡಕ್ಟ್ ತರ ಬರುತ್ತೆ. ಇದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇದು. ಸೊ ಇವೆರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ರಿಸಲ್ಟ್ ಕೊಡಪ್ಪ ಅಂತ ಬರುತ್ತೆ. ಸೊ ಇಲ್ಲಿ ಏನು ಎಫಿಷಿಯನ್ಸಿ ಕನ್ಸಿಡರೇಷನ್ ಆಗಲಿ ಏನು ಇಲ್ಲ, ಸರಳವಾಗಿ ಇದು ಒಂದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತ ನಮಗೆ ಗೊತ್ತಾಗುತ್ತೆ. ಸೊ ನಿಧಾನವಾಗಿ ನಾವು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ತೀವಿ. ಕಂಪೈಲೇಷನ್ ಇಸ್ ಅಬೌಟ್ ಲೋವರಿಂಗ್ ಟುವರ್ಡ್ಸ್ ಮೆಷಿನ್ ಫ್ರಮ್ ಎ ವೆರಿ ಹೈ ಲೆವೆಲ್ ರೆಪ್ರೆಸೆಂಟೇಷನ್. ನಿಧಾನವಾಗಿ ಲೋವರ್ ಮಾಡ್ಕೊಂಡು ಹೋಗ್ತೀವಿ. ಅಫೈನ್ ಅನ್ನೋದು ಇನ್ನೊಂದು ಡೈಲೆಕ್ಟ್. MLIR ಉಪಯೋಗಿಸ್ತೀವಿ ನಾವು ಎಲ್ಲರೂ, ಕಂಪೈಲರ್ IR. ಇಲ್ಲಿ ನಿಮಗೆ ಹೆಚ್ಚೆಚ್ಚು ಗೊತ್ತಾಗ ಶುರುವಾಗುತ್ತೆ. ಸೊ ಹೆಚ್ಚೆಚ್ಚು ಮಲ್ಟಿಪ್ಲಿಕೇಶನ್ ಆಗುತ್ತೆ, ಲೂಪ್ಗಳು ಹಾಕೊಂಡ್ಬಿಟ್ಟು ಮಲ್ಟಿಪ್ಲಿಕೇಶನ್ ಆಗುತ್ತೆ, ಇಲ್ಲಿ ಅಡಿಷನ್ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ಟೆಪ್ ಇಂದ ನಾವು ನಿಧಾನವಾಗಿ ನೋಡಿದ್ವಿ ಅಫೈನ್ ಡಾಟ್ ಪ್ಯಾರಲಲ್ ಅಂತ ಹೇಳ್ತೀವಿ. ಇದು ಎಲ್ಲಿಂದ ಎಲ್ಲಿವರೆಗೆ ಇದೆಯೋ ಇದಿಷ್ಟು ಕೂಡ ಬೇರೆ ಬೇರೆ ಥ್ರೆಡ್ ಅಲ್ಲಿ ರನ್ ಮಾಡ್ಬೋದು, ಬೇರೆ ಬೇರೆ GPU ಕಾಂಪೋನೆಂಟ್ ಅಲ್ಲಿ ರನ್ ಮಾಡ್ಬೋದು ಅಂತ ನಮಗ್ ಗೊತ್ತಾಗುತ್ತೆ. ಇದನ್ನ ನಾವು ಮಾರ್ಕ್ ಮಾಡ್ತೀವಿ, ಈ ಎಂಟೈರ್ ಲೂಪ್ ಪ್ಯಾರಲಲ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ವೇರ್ ವಿ ಸ್ಟಾರ್ಟ್ ಸೇಯಿಂಗ್ ನಾವು ಹೇಗೆ ಮೆಷಿನ್ ಸ್ಪೆಸಿಫಿಕ್ ಕಂಪೈಲ್ ಮಾಡ್ಬೋದು ಅಂತ. ಇಲ್ಲಿ ತನಕ ಇದ್ರ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಇದು ಮೆಷಿನ್ ಸ್ಪೆಸಿಫಿಕ್ ಏನೂ ಇಲ್ಲ ಇದರಲ್ಲಿ. ಇದು ಮೆಷಿನ್ ಇಂಡಿಪೆಂಡೆಂಟ್ ಇಂಟರ್ಮೀಡಿಯೇಟ್ ರೆಪ್ರೆಸೆಂಟೇಷನ್. ನೀವು ಬರ್ದಿರೋ ಕೋಡ್ ಇಷ್ಟು 3 ಲೈನ್ ಬರ್ದಿರ್ತೀರಾ, ನಮಗ್ ಬರ್ತಾ ಇಷ್ಟು ಬರುತ್ತೆ. ಇದರಲ್ಲಿ MKL ಬದಲು 2 and 3 3/2 ಎಲ್ಲ ಬಂದಿರುತ್ತೆ. ನಾವು ಅದನ್ನ ಇಲ್ಲಿ ತಂದ್ಕೊತೀವಿ ನಿಧಾನವಾಗಿ. ಇದು ಪ್ಯಾರಲಲ್ ಅಂತ ಮಾರ್ಕ್ ಮಾಡ್ತೀವಿ ಈ ಲೆವೆಲ್ IR ಅಲ್ಲಿ. ಇದನ್ನ ಅಫೈನ್ ಡೈಲೆಕ್ಟ್ ಅಂತ ಕರೀತಾರೆ MLIR ಅಲ್ಲಿ, which is a very popular stuff. MLIR is very popular and TensorFlow ನಲ್ಲಿ ಬರೆದ್ರು ಕೂಡ ಇದೇ ತರ ಬರುತ್ತೆ, JAX ಅಲ್ಲಿ ಬರೆದ್ರು ಕೂಡ MLIR ಗೆ ಬರುತ್ತೆ. So MLIR is where the compiler IR, intermediate representation, where we try to optimize. ಇದಾದ್ಮೇಲೆ ಒಂದು GPU ತರ ಅಸೆಂಬ್ಲಿ ಜನರೇಟ್ ಮಾಡ್ಕೊತೀವಿ. ಇಲ್ಲಿಂದ ಇನ್ನೊಂದು 2-3 ಲೆವೆಲ್ ಇದೆ, ಮಧ್ಯೆ ಬಿಟ್ಟಿದ್ದೀನಿ, ಸುಮಾರು IR ಬೇಡ ಅಂತ ಬಿಟ್ಟಿದ್ದೀನಿ. ಲಾಸ್ಟ್ಗೆ ನೋಡಿ ಈ ತರ ಬರುತ್ತೆ ಒಂದು ಮ್ಯಾಟ್ರಿಕ್ಸ್ ಅನ್ನ 16/16 ಅಂದ್ರೆ ಒಂದು ಪುಟಾಣಿ ಮ್ಯಾಟ್ರಿಕ್ಸ್ 16/16. ದಿಸ್ ಇಸ್ ಅ ಬಿಗರ್ ಒನ್, 1K/1K ಕಂಪೈಲ್ ಮಾಡಿದಾಗ ಬಂದಿದ್ದು ನಮ್ಗೆ ಇದು IR. ಇದು ಈ ತರ ಮಲ್ಟಿಪಲ್ ಮ್ಯಾಟ್ರಿಕ್ಸ್ ಆಗಿ ಸ್ಪ್ಲಿಟ್ ಆಗಿ ಶುರು ಆಗುತ್ತೆ. ಸಣ್ಣ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಎಲ್ಲ ಮಾಡಕ್ ಶುರು ಮಾಡ್ತೀವಿ ನಾವು ಇಲ್ಲಿ. ದಿಸ್ ಇಸ್ ಅಸೆಂಬ್ಲಿ ಕೈಂಡ್ ಆಫ್ ಕೋಡ್, ಇಸ್ ನಾಟ್ ಎಕ್ಸಾಕ್ಟ್ಲಿ ಅನ್ ಅಸೆಂಬ್ಲಿ. ಇದು NVIDIA ಅಸೆಂಬ್ಲಿ ತರ ಅಸೆಂಬ್ಲಿ. ಇದು ತೋರಿಸ್ತಾ ಇದೀವಿ 16/16 ಹ್ಯಾಕ್ ಕಾಣಿಸುತ್ತೆ ಅಂತ ತೋರಿಸ್ತಾ ಇದೀವಿ ಅಷ್ಟೇನೆ. ಜಸ್ಟ್ ಇಲಿಸ್ಟ್ರೇಷನ್ ಪರ್ಪಸ್. ಅಂದ್ರೆ ಬೇಸಿಕಲಿ ಮೆಷಿನ್ ಇಂಡಿಪೆಂಡೆಂಟ್ ಇತ್ತು. ಫಸ್ಟ್ ನೀವು ಕೋಡ್ ಬರೆದ್ರಿ, ನೀವು ಬರೀ 3 ಲೈನ್ ಕೋಡ್ ಬರೆಯೋದು. ನಾವು ಅದನ್ನ ಈ ತರ ಇಲ್ಲಿಗೆ ಬರುತ್ತೆ ಕಂಪೈಲರ್ಲಿ. ನಿಧಾನವಾಗಿ ಇಲ್ಲಿಗೆ ಬಂದ ತಕ್ಷಣ ಮೆಷಿನ್ ಸ್ಪೆಸಿಫಿಕ್ ಆಗಿ ಮಾಡಕ್ ಶುರು ಮಾಡ್ತೀವಿ. ಯಾವ್ದು ಪ್ಯಾರಲಲ್ ಮಾಡಬೇಕು, ಯಾವ ಲೂಪ್ ಎಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತೆಲ್ಲ ಶುರು ಮಾಡ್ತೀವಿ. ಫೈನಲಿ 1 GPU ನಲ್ಲಿ ಈ ತರ ಎಕ್ಸಿಕ್ಯೂಟ್ ಆಗಕ್ಕೆ ಶುರು ಆಗುತ್ತೆ ಅಂತ ತೋರಿಸ್ತಾ ಇದ್ವಿ. ಜಸ್ಟ್ 1 GPU. ಈ ತರದ್ದು ಎಷ್ಟೋ GPU 1000 ಇರುತ್ತೆ ಅಂತ ಇಟ್ಕೊಳ್ಳಿ, ಅದು 1000ದಲ್ಲೂ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಅಂಡ್ ದಿಸ್ ಇಸ್ ಅ ಸಿಂಪಲ್ GPU ಎಕ್ಸಾಂಪಲ್. ಅಂಡ್ ದರ್ ಆರ್ ಟನ್ಸ್ ಆಫ್ ಅದರ್ ಕನ್ಸಿಡರೇಷನ್ಸ್ ವಿಚ್ ಐ ಹ್ಯಾವ್ ಇಗ್ನೋರ್ಡ್ ಸೊ ದಟ್ ಇಟ್ಸ್ ಸಿಂಪಲ್ ಟು ಎಕ್ಸ್ಪ್ಲೈನ್. ಲೆನೆಟ್ ಅಂತ ಸಿಂಪಲ್ ಮಾಡಲ್ ಇರೋದ್ರಲ್ಲಿ ಯಾವ ವಿಶೇಷಣೂ ಇಲ್ಲ. ಒಂದು ಜಮ್ ಇರುತ್ತೆ, ಒಂದು ರೆಲು ಇದೆ ಅಷ್ಟೇನೆ. ತುಂಬಾ ಕಡಿಮೆ ಕಾಂಪೋನೆಂಟ್ ಇರೋ ಮಾಡೆಲ್ ಇದು ಲೆನೆಟ್ ಅನ್ನೋದು. ಫಸ್ಟ್ ಮಾಡೆಲ್ ಇದು.
ನೀವು ಹುಡುಕಿದ್ರೆ ಸಿಗುತ್ತೆ ವಿಕಿಪೀಡಿಯಾದಲ್ಲಿ. ಲೆನೆಟ್ 5 ಅನ್ನೋ ಲೇಟೆಸ್ಟ್. ಲೆನೆಟ್ ಇಸ್ ಎ ವೆರಿ ಸಿಂಪಲ್ ಮಾಡೆಲ್. ಅದು ಮಾಡಿದ್ರೆ ಈ ತರ ಕೋಡ್ ಬರಿಬೇಕು ನಾವು. ಫಾರ್ವರ್ಡ್ ಪಾಸ್ ಅಂತ ಬರೆದ್ರೆ ಈ ತರ ಬರಿಬೇಕು ಇನ್ಫರೆನ್ಸ್ಗೆ. ಇಷ್ಟು ಕೋಡ್ ಬರಿಬೇಕಾಗತ್ತೆ. ಇದು ಟಾರ್ಚ್ ಲೆವೆಲ್ ಅಲ್ಲಿ ಬರ್ದಿರೋ ಕೋಡ್ ಇದು, ಪೈಥಾನ್ ಪ್ಲಸ್ ಟಾರ್ಚ್ ಲೆವೆಲ್. ನಮ್ಗೆ ಈ ತರ ಕಾಣಕ್ ಶುರುವಾಗುತ್ತೆ. it's don't try to read through all this thing. It is like what the compiler gets it. You can still say what is happening. There is a padding so that I can get multiples of 16 and all those things are happening here. But it's still machine independent, not much of machine dependent IR, and the compiler has started compiling at this level. Okay, so Lenet is the simplest model. People can easily experiment Lenet. ನೀವು CPU ನಲ್ಲಿ ಬರೆಯೋದಾದ್ರೆ ಆರಾಮಾಗಿ C ನಲ್ಲಿ ಬರಿಬಹುದು ಈ ಮಾಡಲ್ ನ. ಇದು ಸರಳವಾದ ಮಾಡಲ್ ಇದು. And I suggest if you have aspiration in deep learning neural network, ಒಂದು ಸರಳವಾದ XOR ಆಡ್ ಅಂದ್ರೆ 6 ಮತ್ತೆ ಆಂಡ್ ಬರಿಬಹುದು ಪ್ರಾರಂಭದಲ್ಲಿ, ಆಮೇಲೆ ಎಕ್ಸ್ಕ್ಲೂಸಿವ್ ಆರ್ ಬರಿಬಹುದು C ನಲ್ಲಿ, ಆಮೇಲೆ ಈ ತರ ಲೆನೆಟ್ ಮಾಡಲ್ ಬರಿಬಹುದು. ಇಟ್ ಇಸ್ ವೆರಿ ಸಿಂಪಲ್. C ನಲ್ಲಿ ಬರ್ದು ನೋಡಬಹುದು. ಆಮೇಲೆ ಯು ಕ್ಯಾನ್ ಟ್ರೈ ಟು ಥಿಂಕ್ ಹೌ ಟು ಡೂ ಇಟ್ ಇನ್ PyTorch. So this is where the compilation world starts. Okay, and this is probably a logical conclusion for this presentation. And I leave it for you folks to ask me any questions in any part of it. You can ask me even career question. That's perfectly fine. And I'll answer whatever I understood in the last 25 years or 26 years. Any questions for Prashant? Students? I see one question from Vignesh. What are the potential risks and mitigations in using LLM models in comparison with conventional ones? So what is conventional one? So LLMs ಈಗ ಹೆಚ್ಚು ಕಡಿಮೆ ಮೊದಲು ಟೆಕ್ಸ್ಟ್ ಜನರೇಷನ್ ಅಂದ್ಕೊಂಡಿದ್ವಿ, ಈಗ ಇಮೇಜ್ ಜನರೇಷನ್ ಬಂತು, ಈಗ ಕ್ವಶನ್ ಆನ್ಸರಿಂಗ್ ಬರುತ್ತೆ, ನೆಕ್ಸ್ಟ್ ರೀಸನಿಂಗ್ ಬರುತ್ತೆ. ಇಟ್ ವಿಲ್ ಬಿಕಮ್ ಮೋರ್ ಅಂಡ್ ಮೋರ್ ಪ್ರಾಮಿನೆಂಟ್. ಈಗ ಸದ್ಯ ಒಂದು ಪಿಕ್ಚರ್ ಅನ್ನೋದು ನಾಳೆ ಸಣ್ಣ ಸಣ್ಣ ವಿಡಿಯೋ ಅಡ್ವರ್ಟೈಸ್ಮೆಂಟ್ ಜನರೇಟ್ ಮಾಡುವಂತೀವಿ. ಸೊ ನೆಕ್ಸ್ಟ್ 5 years it will become a big area. There are huge potential. What level you want me to tell as a risk, right? As a computer science engineer, I'm more than excited. Right? It's probably something that computers ಈಗ ಮೊದಲು ಟ್ಯೂರಿಂಗ್ ಮಿಷಿನ್ ಡಿಸೈನ್ ಮಾಡಿದಾಗ, ಆಟೋಮೇಟಾ ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟೇಷನ್ ಬಂದಾಗ, they wanted to solve any problem that's solved by human, they wanted computer to solve it. Okay, ಅಲ್ಲಿಂದ ನಾವು ಹೇಳ್ತಾನೆ ಬಂದಿದ್ದೀವಿ ಕಂಪ್ಯೂಟರ್ ಎಲ್ಲ ಮಾಡುತ್ತೆ ಅಂತ. Probably LLMs are the first time when we think that a computer can think like a human being. So there are risks. There are tons of risks, right? Economically there is a risk. In terms of employment there is a risk. ಈಗ ಎಲ್ಲಾ ಕಂಪನಿ ಕಾಲ್ ಸೆಂಟರ್ ಜನ ಇದ್ರು, ಅದೆಲ್ಲ ಕೆಲಸ ಹೊರಟೋಗುತ್ತೆ. So there is a huge amount of risk. What is the other half of the question? One was a risk, other half is benefit, right? So one simple question I have: how much neural network model students are using apart from ChatGPT? Are people using ChatGPT? Yes, sir. So why are you using ChatGPT? Searching information, anything for searching, sir. You're searching information. So yeah, so risk at the level, even something like Google is a search engine. So assume that you are in the product division of Google. There is an immediate threat that people can start more and more use the GPT kind of engine, and LLM will drive in a big way, right? So search engine ಗಳಿಗೆ, ಕಾಲ್ ಸೆಂಟರ್ ಗಳಿಗೆ, on a longer run even ವಾಯ್ಸ್ ಕಾಲ್ ಸೆಂಟರ್ಗೆ, ರೈಟ್? ಇಟ್ಸ್ ಅ ಹ್ಯೂಜ್ ಲಾಸ್. ಹಾಗೇನೆ ನೀವು ಕೋಡಿಂಗ್ ಏಡ್ ಅಂದ್ರೆ ನೀವು ಹೇಳ್ಕೊಡ್ಬೋದು, ಈ ಕೋಡ್ ರಿವ್ಯೂ ಎಲ್ಲ ಮಾಡೋದಕ್ಕೆ ಜನ ಬೇಕಾಗಿಲ್ಲ ಇನ್ ಮುಂದೆ.
ನೀವು ಒಂದು ಯು ಕ್ಯಾನ್ ಟ್ರೈನ್ ಎಂಜಿನ್ ದಟ್ ವರ್ಕ್ಸ್ ವಿತ್ ಯು ವೈಲ್ ಕೋಡಿಂಗ್ ವಿಚ್ ಕ್ಯಾನ್ ಹೆಲ್ಪ್ ಯು ಟು ಕೋಡ್. ಈಗ ಅಸೈನ್ಮೆಂಟ್ ಎಲ್ಲ ಮಾಡೋದಕ್ಕೆ ಕೋಡ್ ಪೈಲಟ್ ಅಂತ ಬಂದಿದೆ ಅಮೆಝಾನ್ದು. ಅಸೈನ್ಮೆಂಟ್ಗೆ ನಿಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ, ನೀವು ಕೋಡ್ ಮಾಡೋ ಥರನೇ ಅದು ಮಾಡ್ತಾ ಇರುತ್ತೆ. ಅಂದ್ರೆ ಇಫ್ ವಾಟ್ ಎವರ್ ಲೆವೆಲ್ ಯು ಕೋಡ್ ದಟ್ ಕ್ಯಾನ್ ವರ್ಕ್ ವಿತ್ ಯು ಅಂಡ್ ಡೂ ದ ಸೇಮ್ ಲೆವೆಲ್ ಆಫ್ ಕೋಡಿಂಗ್. ಅಬ್ಸ್ಟ್ರಾಕ್ಷನ್ ಮಾಡ್ಬೋದು. ನಿಮ್ಮ ಪ್ರಾಜೆಕ್ಟ್ ಥೀಸಿಸ್ಗಳನ್ನ ಇನ್ನೂ ಕಾನ್ಸೈಸ್ ಆಗಿ ಬರೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಇಸ್ ಅ ವೆರಿ ಪವರ್ಫುಲ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಇಟ್ಸ್ ವಿ ಆರ್ ಸೀಯಿಂಗ್ ಅರ್ಲಿ ಸ್ಟೋರೀಸ್ ಓನ್ಲಿ. ಇನ್ನು ಒಂದು 4-5 ವರ್ಷದಲ್ಲಿ ಫುಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಅದು ಅಂದ್ರೆ ಫುಲ್ ಪ್ರಾಡಕ್ಟ್ ಆಗಿ ಬರುತ್ತೆ. ಆಗ ವಿಲ್ ಸಿ ದ ಫುಲ್ ಪವರ್. ಕರೆಂಟ್ಲಿ ವಿ ಆರ್ ಸೀಯಿಂಗ್ ಜಸ್ಟ್ ಅ tip of the iceberg. With just the beginning, we are designing D-Matrix. Our company is one of the early companies to design a chip specific to inference. And there are at least 10 to 20 companies which are doing something similar. So I expect it's a huge risk for more or less every part of computer science. The tons of things will change in next 5 years, right? Yeah, any other questions? ಪ್ರಶಾಂತ್, ಇನ್ನೂ 2 ಕ್ವಶನ್ ಇದೆ. ಒಂದು, how do future compilers look like and what are the technology going to influence compiler design in future? ಫ್ಯೂಚರ್ ಕಂಪೈಲರ್ಸ್ ಆಗ್ಲೇ ನಾವು ನೋಡ್ತಿರಂಗೆನೆ ಕಂಪೈಲರ್ಸ್ ನಾವು ಫಸ್ಟ್ ಶುರು ಮಾಡಿದಾಗ C++ ಅಂದ್ರೆ GCC, ನಾವು GCC ಇಂದ Open64 ಸ್ಟ್ಯಾಂಡರ್ಡ್ ಕಂಪೈಲರ್. ಆಗ್ಲೇ Open64 looked very revolutionary compared to GCC. Then LLVM came along. It's a totally different, fully library based ಇತ್ತು. ಯಾವ ಮಾಡೆಲ್ ಬೇಕಾದ್ರೆ ಚೂಸ್ ಮಾಡಬಹುದಾಗಿತ್ತು. ಈಗ ಡೀಪ್ ಲರ್ನಿಂಗ್ ಬಂದ್ಮೇಲೆ MLIR ಅಂತ ಬಂತು ಲಾಸ್ಟ್ 5 years. ಈಗ with MLIR we are able to design ಈಗ ನಾವು 6 ತಿಂಗಳಿಂದ 1 ವರ್ಷದಲ್ಲಿ ಒಂದು ಕಂಪನಿಗೆ ಬೇಕಾಗ ಸ್ಪೆಸಿಫಿಕ್ ಕಂಪೈಲರ್ನ ನಾವು ಡಿಸೈನ್ ಮಾಡ್ಬೋದು. ಒಂದು 5 to 10 member ಟೀಮ್, ರೈಟ್? ಸ್ಟ್ರಕ್ಚರ್ ಅಂತ ಉಳಿದಿಲ್ಲ. ಯು ಚೂಸ್ ಯುವರ್ ಸ್ಟ್ರಕ್ಚರ್. MLIR ಬಂದ್ಮೇಲೆ ಯು ಡಿಸೈಡ್ ಯುವರ್ ಸ್ಟ್ರಕ್ಚರ್ ಆಫ್ ದ ಕಂಪೈಲರ್. You do what you like to do. It's very custom for each chip, for each company. So there is nothing like standard structure remaining anywhere. The one that we are doing currently, we started from scratch around September, or I started around July, August. Next June, we will have the first version ready, which compiles Llama, Stable Diffusion and all kinds of models, right? ಸೊ ಅದು ಇನ್ನು ಮುಂದೆ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ ಅಂತ ಉಳಿದಿರಲ್ಲ. ಪ್ರತಿಯೊಂದು ಕಂಪ್ನಿಗೂ ಅವ್ರದೇ ಬೇಕಾಗುತ್ತೆ. ಪ್ರತಿಯೊಂದು ಕಂಪ್ನಿ ಅವ್ರದೇ ಚಿಪ್ ಜನರೇಟ್, ಅಂದ್ರೆ ಎಲ್ಲರೂ ಅವ್ರಿಗೆ ಏನ್ ಬೇಕೋ ಆ ತರ ಚಿಪ್ ಮಾಡ್ಕೊತಾರೆ. ಅಮೆಝಾನ್ದಿದೆ, ಮೆಟಾದಿದೆ, ಎಲ್ಲಾ ಹೊಸ ಕಂಪ್ನಿಗಳು, ಅಂದ್ರೆ ಎಲ್ಲಾ ದೊಡ್ಡ ಕಂಪ್ನಿಗಳು ಅವ್ರವ್ರದ್ದು ದಿನನಿತ್ಯದ ಕೆಲಸಕ್ಕೆ ಒಂದು ಚಿಪ್ ಬೇಕೇ ಬೇಕಾಗುತ್ತೆ ಅವ್ರಿಗೆ. ಇನ್ಫ್ಲುಯೆನ್ಸ್ ಅಥವಾ ಮೇನ್ಲಿ ಇನ್ಫ್ಲುಯೆನ್ಸ್ ಚಿಪ್. ಅಂಡ್ ಪ್ರತಿಯೊಂದು ಇನ್ಫ್ಲುಯೆನ್ಸ್ ಚಿಪ್ಗೂ ಬೇರೆ ತರದ ಕಂಪೈಲರ್ ಬೇಕಾಗುತ್ತೆ. ಸೊ ಇಟ್ ವಿಲ್ ಎಕ್ಸ್ಪ್ಲೋರ್ಡ್ ಆಸ್ ಅನ್ ಏರಿಯಾ. And what we are seeing is like there are a lot of job opportunity now in compilers than what it used to be around 3 to 5 years back. Yeah, what's the next question? There is a question from Omkar asking if Python and Java languages can be used in compiler design. You can use Python ಬಳಸ್ಬಿಟ್ಟು ಕಂಪೈಲರ್ ಬರೀಬಹುದು. ಸ್ಲೋ ಆಗ್ತಾ ಹೋಗುತ್ತೆ ಅಷ್ಟೇನೆ. ಜಾವಾನು ಅಷ್ಟೇ, ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಸ್ವಲ್ಪ ಸ್ಲೋ ಆಗುತ್ತೆ. ಪೈಥಾನ್ ವಿಲ್ ಬಿ ರಿಯಲಿ ಸ್ಲೋ. ಯಾಕೆಂದ್ರೆ 1 million ಲೈನ್ ಕೋಡ್ ಬೇಸು, 2 million ಲೈನ್ ಕೋಡ್ ಬೇಸು, ಒಂದು ಸ್ಲೋ ಆಗುತ್ತೆ ಪೈಥಾನು. ಎರಡನೇದು ಆ ತರದ ಕೋಡ್ ಬೇಸ್ ಮೇಂಟೈನ್ ಮಾಡೋದು ಕಷ್ಟ. ರೀಡಬಿಲಿಟಿ ಇಲ್ಲ ಕೋಡ್ಗೆ. ಕೆಲಸ ಮಾಡೋರಿಗೆ ಕಷ್ಟ ಆಗ್ತಾ ಹೋಗುತ್ತೆ. ಕಂಪ್ಯೂಟರ್ ಕ್ಯಾನ್ ಸರ್ಟನ್ಲಿ ರನ್, ಬಟ್ ಇಟ್ ಬಿಕಮ್ಸ್ ವೆರಿ ಟಫ್. ಸೊ ಪೈಥಾನ್ ಅಲ್ಲೆಲ್ಲ ಕಂಪೈಲರ್ ಯಾರು ಬರ್ದಿಲ್ಲ ಇನ್ನೂ. ಯಾಕಂದ್ರೆ ಅದು ತುಂಬಾ ಈಗ ನಮ್ಗೆ ಏನಾಗಿದೆ ಅಂದ್ರೆ ಮಿಲಿಯನ್ ಗಟ್ಟಲೆ ಲೈನ್ಸ್ ಇರೋ ಕೋಡ್ ಇರೋದು, ಅದನ್ನ ಫಾಸ್ಟ್ ಆಗಿ ಎಕ್ಸಿಕ್ಯೂಟ್ ಆಗ್ಬೇಕು ಅಷ್ಟೇನೆ. ಅದು ಆಗ್ತಾ ಇಲ್ಲ, ಅದು ಆಗಲ್ಲ ಪೈಥಾನ್ ಅಲ್ಲಿ. ಜಾವಾದಲ್ಲಿ ಇನಿಷಿಯಲ್ ಎಫರ್ಟ್, ಇಫ್ ಐ ಆಮ್ ನಾಟ್ ರಾಂಗ್, ಜಾವಾ CC ಅಂತೆಲ್ಲ ಬರೆದ್ರಾಗ ಜಾವಾ ಪರ್ಸೆ ಇಸ್ ಡಿಕ್ಲೈನಿಂಗ್. ಸೊ ಐ ಥಿಂಕ್ ಜಾವಾ ಬೇಸ್ಡ್ ಕಂಪೈಲರ್ ಬರೋದು ಅನುಮಾನ ನನಗೆ. ಮೇನ್ಲಿ C++ ಉಪಯೋಗಿಸ್ತೀವಿ ಕಂಪೈಲರ್ ಬರೆಯೋದಕ್ಕೆ. ಈ MLIR, LLVM ಎಲ್ಲ C++ ಅಲ್ಲೇ ಬರ್ದಿರೋದು. ಯಾಕೆಂದ್ರೆ ಅದು ಕಂಪೈಲ್ಡ್ ಲ್ಯಾಂಗ್ವೇಜು, ಮತ್ತೆ ಒಂದು ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್, C++ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ಬೇಕಾಗುತ್ತೆ ನಮ್ಗೆ ಕಂಪೈಲರ್ ಬರೆಯೋದಕ್ಕೆ. ಒಂದು ಎಫಿಷಿಯನ್ಸಿ ಬರುತ್ತೆ C++ ಬರೆಯೋದ್ರಿಂದ. ಸೊ ಡೋಂಟ್ ಆಂಟಿಸಿಪೇಟ್ ಪೀಪಲ್ ಟು ರೈಟ್ ಎ ವೆರಿ ಬಿಗ್ ಕಂಪೈಲರ್ ಇನ್ ಜಾವಾ ಆರ್ ಪೈಥಾನ್, ಬಿಕಾಸ್ ಇಟ್ಸ್ ಯು ಕಾಂಟ್ ಸ್ಟಾರ್ಟ್ ಎ ನ್ಯೂ ಕಂಪೈಲರ್. ನಾವು LLVM ಶುರು ಆಗ್ಬಿಟ್ಟು 22 ವರ್ಷ ಆಯ್ತು. ಯಾವ್ದು MLIR is an extension to LLVM which started around 6 to 7 years back.
ಸೊ ಹೊಸ ಕಂಪೈಲರ್ ಶುರು ಮಾಡೋದು ಅಂತ ಹೇಳಿದ್ರೆ ಇಟ್ ರಿಕ್ವೈರ್ಸ್ ಹಂಡ್ರೆಡ್ಸ್ ಆಫ್ ಪೀಪಲ್. ಸೊ ಮೋಸ್ಟ್ ಪ್ರಾಬ್ಲಿ nobody has the manpower to do it. So don't anticipate something new coming out. ಇದರದ್ದೇ ವೇರಿಯೇಷನ್ ಬರ್ತಾ ಹೋಗುತ್ತೆ. People build multiple levels of abstraction. ಸೊ ಇರೋದನ್ನ ಬಳಸ್ಕೊಂಡು ಬೇರೆ ಬೇರೆ ತರ ಕಂಪೈಲರ್ಗಳನ್ನ ಮಾಡ್ತಾ ಹೋಗ್ತಾರೆ. ಪೈಥಾನಲ್ಲಿ ಜಾವಾದಲ್ಲಿ ಬರೋದು ಅನುಮಾನ. Yeah, there's a question from Chandana. I think what the question is, what's the basic step to start learning compiler designs? Is probably the question is more related to whether we should focus on compiler phases to start with. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ವಿದ್ಯಾರ್ಥಿಗಳು ಬಂದಾಗ, ಸೊ ದಿಸ್ ಇಸ್ ಅವರ್ ಫಸ್ಟ್ ಥಿಂಗ್, ಆರ್ ಯು ಕಂಫರ್ಟಬಲ್ ರೈಟಿಂಗ್ ಕೋಡ್? ಫಸ್ಟ್ ಕೋಡ್ ಬರೆಯಕ್ ಬರುತ್ತಾ ಅಂತ. ನೀವು ಯಾವತ್ತಾರು ಈಗ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಆದ್ರೆ AVL ರೆಡ್ ಬ್ಲಾಕ್ ಕೋಡ್ ಬರ್ದಿದ್ದೀರಾ, ಅಥವಾ ನಿಮ್ಮ ಅಲ್ಗಾರಿದಮ್ ಕೋರ್ಸ್ ಇದೆಯಲ್ಲ, ಎಲ್ಲ ಅಲ್ಗಾರಿದಮ್ಗಳು ನೀವು ಸಿಕ್ಕಾಪಟ್ಟೆ ಅಲ್ಗಾರಿದಮ್ ಓದ್ತೀರಾ, ಕ್ರುಸ್ಕಲ್, ಪ್ರಿಮ್ಸು, ಡೈಕ್ಸ್ಟ್ರಾ, ಎಲ್ಲವೂ ಎಷ್ಟು ತರ ಕೋಡ್ ಮಾಡಕ್ ಸಾಧ್ಯ ನಿಮ್ಮ ಹತ್ರ ಅಂತ. ಈಗ ಒಂದು ಕ್ರುಸ್ಕಲ್ ಅಲ್ಗಾರಿದಮ್ ಯೂಶಲಿ ನಾವು ಸಿಂಗಲ್ ಸೆಟ್ ಇಟ್ಕೊಂಡು ಮಾಡ್ತೀವಿ. ನಮ್ದು ಎಂಟೈರ್ ಸರ್ಚ್ ಸಾರ್ಟ್ ಎಲ್ಲ ಸಾರ್ಟೇ ಇರೋದು ಕಂಪ್ಯೂಟರ್ ಸೈನ್ಸ್ ಅಲ್ಲಿ, ಸಿಂಗಲ್ ಸೆಟ್ ಇಟ್ಕೊಂಡು ಮಾಡ್ತಿರ್ತೀವಿ. ಕ್ರುಸ್ಕಲ್ ಪ್ರಿಮ್ಸ್ ಬಂದ ತಕ್ಷಣ ಮಲ್ಟಿಪಲ್ ಸೆಟ್ ರೆಪ್ರೆಸೆಂಟೇಷನ್ ಬರ್ತಾ ಹೋಗುತ್ತೆ. ಅಟ್ಲೀಸ್ಟ್ ಪ್ರಿಮ್ಸ್ ಅಲ್ಲಿ ಆದ್ರೆ ಸ್ಪ್ಯಾನಿಂಗ್ ಟ್ರೀ ಸಿಂಗಲ್ ಸೆಟ್ ಗ್ರೋತ್ ಆಗ್ತಾ ಹೋಗುತ್ತೆ. ಕ್ರುಸ್ಕಲ್ ಅಲ್ಲಿ ಮಲ್ಟಿಪಲ್ ಸೆಟ್. ಸಿಂಪಲ್ ಕ್ರುಸ್ಕಲ್ ಅಲ್ಗಾರಿದಮ್ ನೀವು ಎಷ್ಟು ತರ ಬರೆಯಕ್ ನಿಮ್ಗೆ ಸಾಧ್ಯತೆ ಇದೆ, ನಿಮ್ ಶಕ್ತಿ ಇದೆ ಅಂತ. ಆ ಶಕ್ತಿ ಬಂದ ಮೇಲೆ ನಿಮಗೆ ಕೋಡ್ ಬರೆಯಕ್ ಬರುತ್ತೆ. ಒಂದು B+ ಟ್ರೀ, ನಾನು ಅಕಸ್ಮಾತ್ ಈಗ ಲೆಟ್ಸ್ ಡೇಟಾಬೇಸ್ ಬುಕ್ ಇದೆ ಅಂತ ಇಟ್ಕೊಳ್ಳಿ, ರಘುರಾಮಕೃಷ್ಣನ್ ಇರ್ಬೋದು, ಉಲ್ಮನ್ ಇರ್ಬೋದು, ಅಥವಾ ಸುದರ್ಶನ್ ಕಾರ್ತ್ ಅಂತ ಒಂದು ಬುಕ್ ಇದೆ, ತುಂಬಾ ಪಾಪ್ಯುಲರ್ ಬುಕ್. ಅದರಲ್ಲಿ B+ ಟ್ರೀ ಡಿಸ್ಕ್ರಿಪ್ಷನ್ ಬರುತ್ತೆ, ಸೂಡೋ ಕೋಡ್, 6ನೇ ಎಡಿಷನ್ 7ನೇ ಎಡಿಷನ್ ಹೊಸ ಬುಕ್. ಈಗ ಆ ಸೂಡೋ ಕೋಡ್ ನೋಡ್ಬಿಟ್ಟು ನಿಮಗೆ C ಅಥವಾ C++ ಅಲ್ಲಿ B+ ಟ್ರೀ ಕೋಡ್ ಮಾಡಕ್ ಬಂದಿದ್ಯಾ ಅಂತ ಪ್ರಶ್ನೆ. ಆ ಮಟ್ಟದ ಕೋಡಿಂಗ್ ನಿಮಗೆ ರಿಗರ್ ಇದೆ ಅಂತ ಆದ್ರೆ LLVM ಅಲ್ಲಿ ನೇರವಾಗಿ ಕೋಡ್ ಮಾಡ್ಬೋದು. ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಡೇಟಾ ಸ್ಟ್ರಕ್ಚರ್ ಅಲ್ಗಾರಿದಮ್ ಆದ ತಕ್ಷಣ ಒಂದು 3 ಅಡ್ರೆಸ್ ಕೋಡ್ ಅಂತ ಹೇಳ್ಕೊಡ್ತೀವಿ ಕಂಪೈಲರ್ಸ್ ಅಲ್ಲಿ. LLVM ಅಲ್ಲಿ ಕೋಡ್ ಮಾಡ್ಸಕ್ ಶುರು ಮಾಡ್ಬಿಡ್ತೀವಿ. hello.cpp ಅಂತ ಒಂದು ಫೈಲ್ ಇದೆ LLVM ಅಲ್ಲಿ. ಅಲ್ಲಿಗೆ ಹೋಗ್ಬಿಟ್ಟು ಅಪ್ಪ ಇಲ್ಲಿ ನಾನೇನೋ ಒಂದು ಕೆಲಸ ಹೇಳ್ತೀನಿ, ನಂಬರ್ ಒಂದು ಫಂಕ್ಷನ್ ಕೊಟ್ರೆ ಅದ್ರಲ್ಲಿ ಎಷ್ಟು ಇನ್ಸ್ಟ್ರಕ್ಷನ್ ಇದೆ ಅಂತ ಕಂಡಿಡಿ IRL ಅಂತ ಒಂದು ಬರೆಸ್ತೀವಿ ಫಸ್ಟ್. ಅಂಡ್ ವಿ ಡೈರೆಕ್ಟ್ಲಿ ಮೇಕ್ ದಮ್ ಸ್ಟಾರ್ಟ್ ಕೋಡಿಂಗ್ ಇನ್ LLVM. ಸೊ ಡೇಟಾ ಸ್ಟ್ರಕ್ಚರ್ ಅಲ್ಗಾರಿದಮ್ ಆದ್ಮೇಲೆ ಇನ್ನೇನು ಜಾಸ್ತಿ ಬೇಕಾಗಿಲ್ಲ. ಸ್ವಲ್ಪ ಆಟೋಮ್ಯಾಟಿಕ್ ಗೊತ್ತಿದ್ರೆ ಒಳ್ಳೇದು, ಗೊತ್ತಿಲ್ಲದೆ ಇದ್ರೆ ಪರವಾಗಿಲ್ಲ, ಆರಾಮಾಗಿ ಹೇಳ್ಕೊಡ್ತೀವಿ. ಗ್ರಾಫ್ ಥಿಯರಿ, ಸಿಂಪಲ್ ಗ್ರಾಫ್ ಐಡಿಯಾಸ್ ಗೊತ್ತಿರಬೇಕು. ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್, ರಿವರ್ಸ್ ಪೋಸ್ಟ್ ಆರ್ಡರ್ ಎಲ್ಲ ಗೊತ್ತಿರಬೇಕು. ಬಟ್ ಅದೆಲ್ಲ ಹೇಳ್ಕೊಡ್ಬೋದು, ಏನು ತೊಂದರೆ ಇಲ್ಲ. ಒಬ್ಬ ಕೋಡಿಂಗ್ ಮಾಡಕ್ ಬರೋ ವಿದ್ಯಾರ್ಥಿ 1 ರಿಂದ 2 ವಾರದಲ್ಲಿ ಕಂಪೈಲರ್ ಕೋಡ್ ಮಾಡಕ್ ಶುರು ಮಾಡ್ಬೋದು. 2 ರಿಂದ 3 ತಿಂಗಳಲ್ಲಿ he can become very reasonably proficient in LLVM, ಅಂದ್ರೆ ಸಿಂಪಲ್ ಕಂಪೈಲೇಷನ್. ಒಂದು 6 ತಿಂಗಳಲ್ಲಿ MLIR ಅಲ್ಲೂ ಕೋಡ್ ಮಾಡ್ಬೋದು, ಅಂದ್ರೆ ಡೀಪ್ ಲರ್ನಿಂಗ್ ಕಂಪೈಲೇಷನ್ ಅವನು ಸಾಲ್ವ್ ಮಾಡಕ್ ಶುರು ಮಾಡ್ಬೋದು. ತುಂಬಾ ಏನ್ ಕಷ್ಟ ಇಲ್ಲ. ಏನಪ್ಪಾ ಅಂದ್ರೆ ಯು ನೀಡ್ ಎ ಗುಡ್ ಮೆಂಟರ್ ಅಂಡ್ ಯುವರ್ ವಿಲ್ಲಿಂಗ್ನೆಸ್ ಟು ವರ್ಕ್ ವೆರಿ ಹಾರ್ಡ್, ವಿಚ್ ವಿಲ್ ನಾಟ್ ಬಿ ಲೈಕ್ ಯು ಹ್ಯಾವ್ ಟು ಗೆಟ್ ರೆಡಿ ಟು ಗೆಟ್ ಫ್ರಸ್ಟ್ರೇಟೆಡ್, ರೈಟ್? ಬಟ್ 2 ವೀಕ್ಸ್ ಅಲ್ಲಿ ಕಂಪೈಲರ್ ಕೋಡ್ ಮಾಡಕ್ ಶುರು ಮಾಡ್ಬೋದು, ಆಸ್ ಸಿಂಪಲ್ ಆಸ್ ದಟ್, ನೀವು ಕೋಡಿಂಗ್ ಬರ್ತಾ ಇದ್ರೆ. Yeah, in the interest of time, ಇನ್ನು 2 ಕ್ವೆಶ್ಚನ್ ಇದೆ. ಪ್ರಾಬ್ಲಿ ಇನ್ 1 ಕ್ವೆಶ್ಚನ್ ತಗೊಂಡು ಇಲ್ಲ, ಎರಡು ಕೇಳಿ, ಎರಡು ಹೇಳಿ, ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ, ಅಷ್ಟೇ 1 ನಿಮಿಷದಲ್ಲಿ ಏನಾಗುತ್ತೆ. I think next question is around the percentage of jobs that are available in compiler industry. The question is from Harshit. He is worried about AI taking over majority of the roles in software field. So he's like, what percentage of roles are there in the compiler industry? ಕೆಲ್ಸಗಳು ಕಡಿಮೆ ಇರುತ್ತೆ, ಚೆನ್ನಾಗಿರುತ್ತೆ ಅಷ್ಟೇನೆ ಅಂತ ಅನ್ಕೋಬಹುದು. ಬಟ್ ಆನ್ ಅ ಲಾಂಗರ್ ಅಂಡ್ ಲುಕ್ ಅಟ್ ಇಟ್, ವೆನ್ ಕಂಪ್ಯೂಟರ್ಸ್ ಕೇಮ್ ಅಲಾಂಗ್ ಇನ್ 80s and 90s, people said it will take away jobs, right? Whenever a new technology has come, ಕಾರ್ ಬಂದಾಗ್ಲೂ ಜನ ಹಾಗೆ ಅಂದ್ಕೊಂಡ್ರು, ಇಲ್ಲಿಂದ ಅಲ್ಲಿಗೆ ಹೊರಟೋಗ್ಬಿಡುತ್ತೆ ಚುರುಕಾಗಿ, ಆಮೇಲೆ ನಮ್ಗೆ ಏನಪ್ಪ ಏನು ಕೆಲಸನೇ ಇರಲ್ಲ, ಆಮೇಲೆ ಅಷ್ಟೊಂದು ಏನಕ್ಕೆ ಬೇಕು, ಚೆಕ್ ಇನ್ 3 ದಿವಸ ಹೋಗ್ಬೋದಾಗಿತ್ತು, ಬಸ್ಸಲ್ಲಿ 1 ಗಂಟೆಗೆ ಹೋಗ್ಬಿಡ್ತೀವಿ. ಹಂಗೇನೆ ಮನುಷ್ಯ ಮಾಡ್ತಾ ಇದ್ದ ಕೆಲ್ಸನ ಕಂಪ್ಯೂಟರ್ ಬಂತು, ಕಂಪ್ಯೂಟರ್ ಇಂದ ಕೆಲಸ ಕಡಿಮೆ ಆಗುತ್ತೆ ಅಂದ್ಕೊಂಡ್ರೆ ಕೆಲಸಗಳು ಹೊರಟೋಗ್ಬಿಡುತ್ತೆ ಅಂತ. ಹಂಗಾಗಿಲ್ಲ, ಕಂಪ್ಯೂಟರ್ ಇಂದ ಕೆಲಸ ಜಾಸ್ತಿ ಆಗ್ತಿರಂಗ್ ಕಾಣಿಸ್ತಾ ಇದೆ. AI ಇಂದನೂ ಕೆಲಸ ಜಾಸ್ತಿ ಆಗುತ್ತೆ. ಈಗ AI ನಿಮಗೆ ಈಗ ವೆಬ್ ಇದೆ, ಈಗ ನಾವು ಸ್ಟಡೀಸ್ ಎಲ್ಲ ನಿಮ್ಗೆ ಮೇಸ್ಟ್ ಇರ್ಕೂಡ್ದು ಸತ್ಯ ಅಂದ್ರೆ ನೀವೇ ಓದ್ಬಿಡ್ಬೇಕು, ಎಲ್ಲ ಇಂಟರ್ನೆಟ್ ಅಲ್ಲಿ ಇದೆ ಅಲ್ವಾ. ಆದ್ರೂ ಕೂಡ ಯು ನೀಡ್ ಮೋರ್ ಟೀಚರ್ಸ್ ನೌ ಟು ಅಂಡರ್ಸ್ಟ್ಯಾಂಡ್ ದೆನ್ ವಾಟ್ ಇಟ್ ಯೂಸ್ ಟು ಬಿ 20 to 30 years back. The reality is jobs have increased in all aspects. ಈಗ ನೆಕ್ಸ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ, ಈಗ ನಾವು ಒಬ್ಬ ಇಂಜಿನಿಯರ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಫ್ರೆಶ್ ಇಂಜಿನಿಯರ್ ಇಂದ ನೆಕ್ಸ್ಟ್ ಅವನು ಒಂದು GPT ಅಂತ ಎಂಜಿನ್ ಉಪಯೋಗಿಸ್ಬಿಟ್ಟು ಇನ್ನೂ ಫಾಸ್ಟ್ ಆಗಿ ಕೆಲಸ ಮಾಡ್ತಾನೆ, ಇನ್ನು ಜಾಸ್ತಿ ಔಟ್ಪುಟ್ ಕೊಡ್ತಾನೆ ಅಂತ ನಿರೀಕ್ಷೆ ಮಾಡಕ್ ಶುರು ಮಾಡ್ತೀವಿ. ಅಂಡ್
the problem that will try to solve will become bigger. ಇಲ್ಲಿ ತನಕ ಏನೋ ಒಂದು ಸರಳವಾದದ್ದು ಮಾಡಿದ್ರೆ ಸಾಕು ಅಂತಿದ್ವಿ, ಇನ್ನು ದೊಡ್ಡ ಆಗ್ತಾ ಹೋಗುತ್ತೆ. ಅಂಡ್ ನೋಯಿಂಗ್ ಹೌ ಥಿಂಗ್ಸ್ ವರ್ಕ್. ಈಗ ಅಲ್ಟಿಮೇಟ್ಲಿ ನೀವು ಏನೇ ಕೋಡ್ ಬರೀರಿ, ಅಲ್ಟಿಮೇಟ್ಲಿ ಪರ್ಫಾರ್ಮೆನ್ಸ್ ಬರಬೇಕಾದ್ರೆ ಟ್ಯೂನ್ ಮಾಡಬೇಕು. ನೀವು ಜಾವಾ ಸ್ಕ್ರಿಪ್ಟ್ ಇಂದ ಬರೆದು ಯಾವ ವೆಬ್ ಡಿಸೈನ್ ಬರೆದ್ರು ಅಲ್ಟಿಮೇಟ್ಲಿ ಒಂದು ಸರ್ವರ್ ಅಲ್ಲಿ 1000 ಥ್ರೆಡ್ ಇದ್ದಾಗ ಪರ್ಫಾರ್ಮೆನ್ಸ್ ಹೆಂಗ್ ಬರುತ್ತೆ ಅಂತ ಟ್ಯೂನ್ ಮಾಡಕ್ ಜನ ಬೇಕೇ ಬೇಕು, ಅಥವಾ ಅದನ್ನ ಕರೆಕ್ಟ್ ಆಗಿ ಕಂಡುಹಿಡಿಯೋದಕ್ಕೆ. ಸೊ ದೇರ್ ಆಲ್ ಕಂಪ್ಯೂಟರ್ ಸೈನ್ಸ್ ಜಾಬ್ಸ್ that expects you to know the in and out of computers. So compiler ಬರೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಲೋ ಲೆವೆಲ್ ಕಂಪ್ಯೂಟರ್ ಡೀಟೇಲ್ಸ್, ಪರ್ಫಾರ್ಮೆನ್ಸ್ ಇಶ್ಯೂಸ್ ಎಲ್ಲ ಅರ್ಥ ಆಗಿ ಶುರುವಾಗುತ್ತೆ. ನೀವು ಡೇಟಾಬೇಸ್ಗೆ ಹೋದ್ರೆ ಇದೇ ನಾಲೆಜ್ ಇಟ್ಕೊಂಡ್ಬಿಟ್ಟು ಬರೀಬಹುದು. ಯಾವ ಸಿಸ್ಟಮ್ಗೆ ಹೋದ್ರೂ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ದಟ್ಸ್ ವೈ ಐ ಟಿಪಿಕಲಿ ಸಜೆಸ್ಟ್ ಸ್ಟೂಡೆಂಟ್ಸ್ ಟು ಡೂ ಎ ಪ್ರಾಜೆಕ್ಟ್ ಇನ್ ಕಂಪೈಲರ್ಸ್, then decide what is the future course of action, right? It is one way where computer science theory and practice come together in a beautiful manner in a huge code base. Thereafter, you decide what you want to do next. Okay. So last question. This is from Pooja. Her question is around, it's a personal question. So did you face any early hurdles or any challenges in your career, and how did you overcome? ಅರ್ಲಿ ಅಲ್ಲ, ಅರ್ಲಿ ಕೆರಿಯರ್ ಅಲ್ಲಿ ತುಂಬಾ ಸುಲಭ. ಹಾರ್ಡಲ್ ಬಂದ್ರೆ ಸಮಸ್ಯೆ ಸಾಲ್ವ್ ಮಾಡ್ಕೊಳ್ಳೋದು. We get problems in now also in career. So career is all about facing challenges every day. If you don't face challenges every day, you are in a very comfortable job, right? ನೀವು ಮೋಸ್ಟ್ಲಿ ಬ್ಯಾಂಕ್ ಅಲ್ಲಿ ಕ್ಯಾಶಿಯರ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ, ನೀವು ದಿವಸ ಬೆಳಿಗ್ಗೆ ಹಣ ಎಣಿಸ್ತೀರಾ, ವಿಚ್ ಇಸ್ ಲೆಸ್ ರಿಸ್ಕಿ. ಬಟ್ ಎನಿಥಿಂಗ್ ಟು ಗೋ ಡಿಫರೆಂಟ್ಲಿ, ವಿಚ್ ಇಸ್ ಡೇ ಅಂಡ್ ಡೇ ಔಟ್ ಜಾಬ್ ಚೇಂಜಸ್, ಅಂಡ್ ಹೌ ಡು ಯು ರಿಯಾಕ್ಟ್ ಟು ಇಟ್. ಈಗ ಲೇಟರ್ ಹಾಫ್ ಆಫ್ ದ ಕೆರಿಯರ್ ಅಲ್ಲಿ ಜಾಬ್ ಚೇಂಜ್ ಎಲ್ಲ ಕಷ್ಟ. ಅರ್ಲಿ ಹಾಫ್ ಅಲ್ಲಿ ನಮ್ಗೆ ಏನಪ್ಪಾ, ಒಂದು ತಿಳ್ಕೊಂಡ್ರೆ ಸಾಕು, ಕಂಪೈಲರ್ ತಿಳ್ಕೊಂಡ್ಬಿಟ್ರೆ ಸಾಕು, ಕೆಲಸ ಸಿಗೋದು ತುಂಬಾ ಸುಲಭ, ಅಷ್ಟೆಲ್ಲ ಕಾಂಪ್ಲೆಕ್ಸಿಟಿ ಇರಲಿಲ್ಲ. ಅಂಡ್ ವಿ ಆರ್ ವೆರಿ ಹ್ಯಾಪಿ ಇನ್ ಲೈಫ್. ಈಗ ಹಾಗಲ್ಲ, ದೇರ್ ಆರ್ ಟನ್ಸ್ ಆಫ್ ಅದರ್ ಥಿಂಗ್ಸ್ ಟು ಕನ್ಸಿಡರ್. ಸೊ ಐ ಥಿಂಕ್ ಅರ್ಲಿ ಕೆರಿಯರ್ ಇಶ್ಯೂಸ್ ಆರ್ ವೆರಿ ಈಸಿ ಟು ಹ್ಯಾಂಡಲ್ ಆಸ್ ಲಾಂಗ್ ಆಸ್ ಯು ಆರ್ ಎ ಗುಡ್ ಇಂಜಿನಿಯರ್. ಅಂಡ್ ಲೇಟ್ ಕೆರಿಯರ್ ಇಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್. ಓಕೆ, ಸೊ ಬಿಗ್ಗೆಸ್ಟ್ ಚಾಲೆಂಜ್ ಅರ್ಲಿ ಕೆರಿಯರ್ ಕೆಲಸ ಸಿಗುತ್ತಾ ಅಂತ ಪ್ರಶ್ನೆ, ಕೆಲಸ ಸಿಕ್ಮೇಲೆ ಕೆಲಸ ಚೆನ್ನಾಗಿದೆ ಅಂತ ಪ್ರಶ್ನೆ, ಕೆಲಸ ಚೆನ್ನಾಗಿದ್ಮೇಲೆ ನಮ್ಮ ಪಕ್ಕದ ಫ್ರೆಂಡ್ಗೆ ಎಷ್ಟು ಸಂಬಳ ಬರುತ್ತೆ ಅಂತ ಪ್ರಶ್ನೆ. ಸೊ ಇದನ್ನ ಎಷ್ಟು ನೀವು ಫಿಲ್ಟರ್ ಔಟ್ ಮಾಡ್ತೀರಿ, ಎಷ್ಟು ನಿಜವಾಗ್ಲೂ ನನ್ನ ಮುಖ್ಯ ಕಣಪ್ಪ ನಾನು ತಲೆಬಿಸಿ ಮಾಡ್ಕೊತೀನಿ ಅದು ನಿಮಗೆ ಬಿಟ್ಟಿದ್ದು. ಬೆಂಗಳೂರು BTS ಇಂದ ಹಿಡಿದ್ಬಿಟ್ಟು ಎಲ್ಲವೂ ಸಮಸ್ಯೆನೆ. ನನಗೆ ರಿಮೋಟ್ ಕೆಲಸ ಬೇಕು ಅಂತ ಕೆಲವರು ಹೇಳ್ತಾರೆ, ರಿಮೋಟ್ ಆದ್ರೆ ನಂಗೆ ಕೆಲಸ ಮಾಡೋಕ್ಕಾಗಲ್ಲ, ಮನೇಲಿ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತಾರೆ. ಸೊ ಯು ಡಿಸೈಡ್ ವಾಟ್ ಈಸ್ ಅನ್ ಅರ್ಲಿ ಕೆರಿಯರ್ ಚಾಲೆಂಜ್. There are some things are nice, you need to ignore it. There are some things are genuine issues you need to figure out. Okay, so and ultimately it's trade-off. What you decide is important in your life. Not everybody has the same priority. You may want to have comfortable with life with lesser salary, or you want to work on the latest technology and become uncomfortable. It's all up to you. So challenges are not unique to individual person. It's unique to individual person depending upon his preferences. ಸೊ ನಮ್ಗೆಲ್ಲ ಏನ್ ಕೆರಿಯರ್ ಇಶ್ಯೂ ಬಂತಂದ್ರೆ ಕೆಲಸ ಹುಡ್ಕೋಬೇಕಾಗಿತ್ತು. ಇಂಜಿನಿಯರಿಂಗ್ ಮುಗಿದ ತಕ್ಷಣ ನಮ್ಮ ಅಪ್ಪನ ಹತ್ರ ಹಣ ಕೇಳಕ್ ಬೇಜಾರಾಗುತ್ತೆ. ಇಟ್ ಲುಕ್ಡ್ ಅಗ್ಲಿ ಆಫ್ಟರ್ ಫಿನಿಶಿಂಗ್ ಮೈ ಇಂಜಿನಿಯರಿಂಗ್. ಟು ಫೈಂಡ್ ಅ ಜಾಬ್ ವಾಸ್ ಅ ಬಿಗ್ ಚಾಲೆಂಜ್. ಅವಾಗ ಇಷ್ಟೆಲ್ಲ ಕೆಲಸನೂ ಇರಲಿಲ್ಲ. ಎರಡನೇದು, ಐ ಹ್ಯಾಡ್ ಟು ಫೈಂಡ್ ಎ ವೇ ಟು ಪೇ ಮೈ MTech ಫೀಸ್. ಅಂದ್ರೆ 95 ನಾನು ಮುಗಿಸಿದ್ದು. 96 ಅಲ್ಲಿ ಐ ಜಾಯಿನ್ಡ್ ಎ ಮಾಸ್ಟರ್ಸ್ ಇನ್ ISc. I had to earn around 4,000 to 5,000 rupees at that time as a fees to pay to ISc. So that was the biggest challenge. ಕೆಲಸ ವಿಪ್ರೋದಲ್ಲಿ ಸಿಕ್ತು. ಐ ಅಟೆಂಡೆಡ್ ಅನ್ ಇಂಟರ್ವ್ಯೂ ವಿಚ್ ವಾಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಒಂದು ರಿಟರ್ನ್ ಟೆಸ್ಟ್ ಇತ್ತು, ಅದ್ರಲ್ಲಿ ಡೇಟಾ ಸ್ಟ್ರಕ್ಚರ್ ಅಲ್ಗಾರಿದಮ್ ಇತ್ತು, ಹೆಚ್ಚು ಕಡಿಮೆ ಒಂದು 15 ಕ್ವಶನ್ ಇತ್ತು. ಐ ಆನ್ಸರ್ಡ್ ಇಟ್. ದೆನ್ ದೇ ಕಾಲ್ಡ್ ಮಿ ಫಾರ್ ಅನ್ ಇಂಟರ್ವ್ಯೂ. ಅಲ್ಲಿ ಹೋದ ನಂಗೆ ಗೊತ್ತಿರಲಿಲ್ಲ, ಹೆಂಗ್ ಮಾಡಿದೀನಿ ಗೊತ್ತಿಲ್ಲ ರಿಟರ್ನ್ ಟೆಸ್ಟು. ಹೋದೆ, ಅವ್ರು ಕೇಳಿದ್ರು ಹೆಂಗ್ ಮಾಡಿದೆ ಕೇಳಿದ್ರು, ನಂಗೆ ಗೊತ್ತಿಲ್ಲ ಅಂದೆ. ಓಕೆ, ಐ ಡೆಂಟ್ ನೋ ಎನಿಥಿಂಗ್ ಅಬೌಟ್ ಹೌ ಐ ಹ್ಯಾಡ್ ಡನ್. ಐ ಹ್ಯಾಡ್ ನಾಟ್ ಥಾಟ್ ಅಬೌಟ್ ಇಟ್. ಒಂದು 15-20 ನಿಮಿಷ, ಅರ್ಧ ಗಂಟೆ ರಿಟರ್ನ್ ಟೆಸ್ಟ್. ಐ ರೋಟ್ ಇಟ್ ಅಂಡ್ ವೆಂಟ್ ಹೋಮ್. ಐ ಡೆಂಟ್ ಥಿಂಕ್ ಟೂ ಮಚ್ ಅಬೌಟ್ ಇಟ್. ಫೋನ್ ಮಾಡಿದ್ರು, ಬನ್ನಿ ಒಂದು ಇಂಟರ್ವ್ಯೂ ಇದೆ ಅಂತ. ಇಂಟರ್ವ್ಯೂ ಕೇಳಿದ್ರು ಹೇಗೆ ಮಾಡಿದೆ ಗೊತ್ತು ಅಂತ. ನಂಗೆ ಗೊತ್ತಿಲ್ಲ ಅಂದೆ. ನಿನಗೆ 15 ಕರೆಕ್ಟ್ ಆಗಿದೆ ಕಣಪ್ಪ ಅಂದ್ರು. ದೇ ಗೇವ್ ಮಿ ಅ ಜಾಬ್ ನ್ಯಾಚುರಲಿ. ಇಟ್ಸ್ ವೆರಿ ಸ್ಟ್ರೈಟ್. ಅವಾಗ ಜಾಸ್ತಿ ಜನ ಇರ್ತಾನೋ ಇರಲಿಲ್ಲ. ದೇ ಗೇವ್ ಮಿ ಅ ಜಾಬ್. ಐ ವರ್ಕ್ಡ್ ಫಾರ್ ಅರೌಂಡ್ 6 months in Wipro. Then I said, okay, this is not for me. I was beginning to do very well. Then I left the job and joined higher studies. So the biggest challenge for me at that time was to say that, okay, I don't want to continue this comfortable job and join a higher studies, which is the biggest challenge. Of course, higher studies going on, I started working on compilers and life changed, right? So it all depends. At that time for me was a question of like getting a job so that I can decide whether to continue in job or join higher studies and also fund my higher studies. Okay, so I didn't want to ask my parent again money, right? So allinda shuru aitu around 95-96. So it's a long time ago. So anything else?
Ashte, Prashant, I think Aditya is asking how to get internship in your company. ತುಂಬಾ ಸುಲಭ. ಅಪ್ಲೈ ಮಾಡಿ ವೆಬ್ಸೈಟ್ ಅಲ್ಲಿ. ಇಫ್ ಯು ಹ್ಯಾವ್ ಸಮಥಿಂಗ್ ವೆರಿ ಇಂಪ್ರೆಸಿವ್ ದೆನ್ ಶೂರ್ಲಿ ವಿ ವಿಲ್ ಲುಕ್ ಅಟ್ ಇಟ್. ಬಟ್ ಇಫ್ ಯು ಆರ್ ನಾಟ್ ಇಂಪ್ರೆಸಿವ್, ಡೋಂಟ್ ಇವನ್ ಥಿಂಕ್ ಆಫ್ ಇಟ್. ಇಟ್ ವಿಲ್ ಬಿ ಏನಾಗುತ್ತೆ ಅಂದ್ರೆ ನಾವು ಅಂದ್ಕೊಂಡ್ಬಿಡ್ತೀವಿ ಸಿಕ್ಕ ತಕ್ಷಣ ನಾವ್ ಎಲ್ಲ ಚೆನ್ನಾಗ್ ಮಾಡ್ಬಿಡ್ತೀವಿ ಅಂತ. ನಮ್ಮ ಅಳತೆ ಶರ್ಟ್ನೇ ನಾವು ಹಾಕೊಳಕ್ಕಾಗೋದು. ಚಿಕ್ಕದು ಹಾಕೊಳಕ್ಕಾಗಲ್ಲ, ದೊಡ್ಡದು ಹಾಕೊಳಕ್ಕಾಗಲ್ಲ. ಅದ್ ನೆನ್ಪಿಟ್ಕೊಳ್ಳಿ. ಖಂಡಿತ ಸಿಗುತ್ತೆ ಅಂತ ಇಟ್ಕೊಳ್ಳಿ ನಾಳೆ. ನಿಮಗೆ ನಮ್ಮ ನಿರೀಕ್ಷೆ ಹೇಗಿರುತ್ತೆ ಅನ್ನೋದನ್ನ ಆಗ್ಲೇ ಹೇಳ್ಬಿಟ್ಟಿದ್ದೀನಿ. ಅಷ್ಟು ಬ್ಯಾಕ್ ಗ್ರೌಂಡ್ ನಿಮ್ಗಿದೆ ಅಂತ ಅನ್ಸಿದ್ರೆ ಖಂಡಿತ ಅಪ್ಲೈ ಮಾಡಿ. ಇಂಟರ್ವ್ಯೂ ಇರುತ್ತೆ, ಒಂದು ರಿಟರ್ನ್ ಟೆಸ್ಟ್ ಇರ್ಬೋದು, ಒಂದು ಇಂಟರ್ವ್ಯೂ ಇರ್ಬೋದು, ಅಷ್ಟೇನೆ. If you think somebody has high potential, we typically pick them up. And it's like Imran Khan kind of thing, right? One quick look and say, okay, here is a gut feeling, this is a good engineer. We picked up people like that. Most of them are picked up on gut feeling. One round is on 30 minutes. We assess people and then we say, okay, it's good to hire or not. Okay. It's very straightforward. Apply on the website. And we look forward to very smart people working with us. We don't typically care too much about your pedigree. Yav college alli ododri ella illa. Are you good or not? Ashte prashne. So apply ಮಾಡಿ ನೋಡಿ. But you should be very good in programming, very good in data structure and algorithm. Otherwise, it will be filtered out. So show me what is special about you. ಏನ್ ವಿಶೇಷವಾಗಿ ಮಾಡಿದಿರಲ್ಲ. ಲ್ಯಾಬ್ ಪ್ರೋಗ್ರಾಮ್ ಮಾಡಿದೀವಿ, ನಾನು ಫಿಬೊನಾಸಿ ಬರೆಯಕ್ ಬರುತ್ತೆ ಅಂದ್ರೆ ದಯವಿಟ್ಟು ಅಪ್ಲೈ ಮಾಡಬೇಡಿ. ಅದರಿಂದ ಏನೂ ಆಗಲ್ಲ. ಲ್ಯಾಬ್ ಪ್ರೋಗ್ರಾಮ್ ಬಿಟ್ಬಿಟ್ಟು ಏನ್ ಬರ್ದಿದ್ದೀರಾ ಪ್ರೋಗ್ರಾಮು, ಅಥವಾ ಥಿಯರಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಥಿಯರಿ ಅಲ್ಗಾರಿದಮ್ ಅಂತ ಇಟ್ಕೊಳ್ಳಿ, ಏನ್ ವಿಶೇಷವಾಗಿ ಸಾಲ್ವ್ ಮಾಡಿದ್ದೀರಾ. ನಾನು ಕ್ಲೇನ್ಬರ್ಗ್ ಥರ್ಡ್ ಅಲ್ಲಿ ಇಡೀ ಡೈನಾಮಿಕ್ ಪ್ರೋಗ್ರಾಮ್ ನೀವು ಸಾಲ್ವ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಐ ವಿಲ್ ಸಿಂಪ್ಲಿ ಆಸ್ಕ್ ಯು ಟು ಅಟೆಂಡ್ ಇನ್ ಇಂಟರ್ವ್ಯೂ ಬೈ ಟುಮಾರೋ. ಐ ಡೋಂಟ್ ಇವನ್ ಕೇರ್ ಅಬೌಟ್ ರಿಟರ್ನ್ ಟೆಸ್ಟ್. ಯಾಕಂದ್ರೆ ಐ ನೋ ದಟ್ ಯು ಆರ್ ರಿಯಲಿ ಸ್ಪೆಷಲ್ ಆನ್ ಡೂಯಿಂಗ್ ಇಟ್, ರೈಟ್? ಸೊ ಏನಾದ್ರೂ ವಿಶೇಷ ತೋರಿಸಿ ನೀವು ಮಾಡಿರೋದು ಪ್ರೋಗ್ರಾಮಿಂಗ್ ಅಲ್ಲಿ, ದೆನ್ ವಿ ಆರ್ ವೆರಿ ವೆರಿ ಇಂಟ್ರೆಸ್ಟೆಡ್ ಟು ಹಿಯರ್ ಫ್ರಮ್ ಯು. Very nice, Prashant. Yeah. Very nice. Thank you. Richard, please conclude. Please conclude. Very nice. No, I think fantastic session, Prashant. Thank you so much. I think Hudugurigala, it was a great overview of where this is going and what jobs are on offer. So thank you again. And again, students, this kind of sessions we will have several. I mean, obviously, compiler is one. Next week we'll have system design. So please make use of these sessions. It gives you a fantastic perspective of what people are doing in the industry right now. So yeah, thank you again, Prashant. Have a nice week, everybody. Thank you, everyone.